ನಮ್ಮ ಭಾರತ ಇಟ್ಸ್ ದ ಹೈಯೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. ಆಬ್ವಿಯಸ್ಲಿ ಇಲ್ಲಿನ ಪೇನ್ ಸಫರರ್ಸ್ಗಳ ಪರ್ಸೆಂಟೇಜ್ ಕೂಡ ಇಟ್ಸ್ ಸಿಗ್ನಿಫಿಕೆಂಟ್ಲಿ ಹೈ. ಇದು ನಮ್ಮ ಪ್ರೊಡಕ್ಟಿವಿಟಿ ಅಂಡ್ ಸೋಷಿಯಲ್ ವೆಲ್ಬೀಯಿಂಗ್ನ ಬಹಳವಾಗಿ ಎಫೆಕ್ಟ್ ಮಾಡುತ್ತೆ. ಎಕ್ಸ್ಪರ್ಟ್ಸ್ಗಳ ಪ್ರಕಾರ 30% ಆಫ್ ಇಂಡಿಯನ್ಸ್ ಒಂದಲ್ಲ ಒಂದು ರೀತಿಯ ಕ್ರಾನಿಕ್ ಪೇನಿಂದ ಸಫರ್ ಮಾಡ್ತಿದ್ದಾರೆ. ನಾವೆಲ್ಲ ಲೈಫ್ನಲ್ಲಿ ಎಷ್ಟು ಬ್ಯುಸಿ ಆಗಿದ್ದೀವಿ ಅಂದರೆ ನಮ್ಮ ಹೆಲ್ತ್ನ ಕೂಡ ನಾವು ಇಗ್ನೋರ್ ಮಾಡೋಷ್ಟು. ಈ ಫಾಸ್ಟ್ ಪೇಸ್ಡ್ ಲೈಫಲ್ಲಿ ನಮ್ಮ ಲೈಫ್ನ ಪೇಸ್ನ ಕಮ್ಮಿ ಮಾಡೋದಕ್ಕೆ ಅಂತಲೇ ಒಂದಷ್ಟು ನೋವುಗಳು ನಮ್ಮ ಲೈಫ್ಗೆ ಎಂಟ್ರಿ ಕೊಡುತ್ತೆ. ಬೀಟ್ ಮೆಂಟಲ್ ಆರ್ ಫಿಸಿಕಲ್. ಪೇನ್ ಇಸ್ ಅ ಕಾನ್ಸ್ಟೆಂಟ್ ಕಂಪ್ಯಾನಿಯನ್. ನಮ್ಮ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ನ ಜೊತೆಗೆ ನಮ್ಮ ಪ್ರೊಡಕ್ಟಿವಿಟಿನೂ ಎಫೆಕ್ಟ್ ಮಾಡುವಂಥ ಕ್ರಾನಿಕ್ ಪೇನ್, ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಅಂದರೆ ಖಂಡಿತ ಇದೆ. ಕ್ರಾನಿಕ್ ಪೇನ್ಗೆ ಫುಲ್ ಸ್ಟಾಪ್ ಇಡೋ ಒಂದು ಜಾಗ, ಅದನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಬನ್ನಿ. People experience pain the same way. ಸೊ ನಮ್ಮ ಸುತ್ತಲಿನ ಅಂದರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇರಬಹುದು, ನಮಗಿರುವಂತಹ ಸ್ಟ್ರೆಸ್ ಮತ್ತು ನಮ್ಮ ಜೆನೆಟಿಕ್ಸ್ ಇವೆಲ್ಲವೂ ಡಿಸೈಡ್ ಮಾಡುತ್ತೆ ಹೇಗೆ ನಾವು ಪೇಯ್ನ ಪರ್ಸೀವ್ ಮಾಡ್ತೀವಿ ಅನ್ನೋದನ್ನು. ಬಟ್ ಸ್ಟಿಲ್ ನಮ್ಮಲ್ಲಿ ಸಾಕಷ್ಟು ಜನ ನೋವು ಕಾಣಿಸ್ಕೊಳ್ತಿದ್ದ ಹಾಗೆ ಇಮಿಡಿಯೇಟ್ಲಿ ಏನು ಮಾಡ್ತೀವಿ, ಎಲ್ಲರದು ಬ್ಯುಸಿ ಲೈಫ್, ತುಂಬ ಪೇಯ್ನ್ ಜಾಸ್ತಿ ಆಯಿತು ಅಂದಾಗ ಒಂದು ಪೇಯ್ನ್ ಕಿಲ್ಲರ್ ಪಾಪ್ ಮಾಡ್ತೀವಿ. ಆ ಮೂಮೆಂಟ್ಗೆ ಪೇಯ್ನ್ ಕಾಣಿಸ್ಕೊಳ್ದೆ ಹೋಯ್ತಾ ಅಷ್ಟು ಸಾಕು ಅಂತ ಆರಾಮಾಗಿರ್ತೀವಿ. ಆ್ಯಂಡ್ ಅ ಲಾಟ್ ಆಫ್ ಅಸ್ ಆರ್ ಲಿವಿಂಗ್ ವಿತ್ ಕ್ರಾನಿಕ್ ಪೇಯ್ನ್. ಅಂದರೆ 3 ತಿಂಗಳಿಗೂ ಹೆಚ್ಚು ಯಾವುದೇ ಒಂದು ನೋವು ಸತತವಾಗಿ ಕಾಣಿಸ್ಕೊಳ್ತಾ ಇದೆ, ಬಟ್ ಸ್ಟಿಲ್ ನಾವು ಅದನ್ನು ಇಗ್ನೋರ್ ಮಾಡಿದ್ದೀವಿ ಅಂದರೆ ದ್ಯಾಟ್ ಇಸ್ ಕ್ರಾನಿಕ್ ಪೇಯ್ನ್, ರೈಟ್? ಬಟ್ ಓವರ್ ಯೂಸ್ ಆಫ್ ಪೇಯ್ನ್ ಕಿಲ್ಲರ್ಸ್ ಏನೆಲ್ಲ ಕಾಸ್ ಮಾಡಬಹುದು ಅಂತ ನಿಮಗೆ ಇವಾಗ ಗೊತ್ತೇ ಇದೆ. ಟ್ಯೂಮರ್ಸ್ಗಳನ್ನು ಕಾಸ್ ಮಾಡಬಹುದು, ಗಟ್ ಹೆಲ್ತ್ನ ಇದು ಎಫೆಕ್ಟ್ ಮಾಡುತ್ತೆ, ಆ್ಯಂಡ್ ಫೈನಲಿ ಇಟ್ ಕ್ಯಾನ್ ಇವನ್ ಲೀಡ್ ಟು ಕ್ಯಾನ್ಸರ್. ಸೊ ಓವರ್ ದ ಕೌಂಟರ್ ಮೆಡಿಕೇಷನ್ಸ್ನ ಮೊರೆ ಹೋಗಿದೆ. ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ ಅಂದರೆ ಅಫ್ಕೋರ್ಸ್ ಎಲ್ಲರಿಗೂ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಆ್ಯಂಡ್ ಎಲ್ಲೇ ನೋವು ಕಾಣಿಸ್ಕೊಂಡಾಗಲೂ ಅದೊಂದು ಚಿಕ್ಕ ನೋವು ಅಂತ ನಾವು ಕನ್ಸಿಡರ್ ಮಾಡುವಂಥ ತಲೆನೋವು, ಕುತ್ತಿಗೆ ನೋವು, ಬೆನ್ನು ನೋವು, ಕಾಲು ನೋವು, ಕೈ ನೋವು, ಸೊಂಟ ನೋವು, ಮಂಡಿ ನೋವು, ಪಾದದ ನೋವು, ಹೀಗೆ ಇದನ್ನೆಲ್ಲ ತುಂಬ ಸಿಂಪಲ್ ಅಂತ ಕನ್ಸಿಡರ್ ಮಾಡಿ, ಚಿಕ್ಕದು ಇಷ್ಟೇ ತಾನೆ ಅಂತ ಕನ್ಸಿಡರ್ ಮಾಡಿ ನಾವು ಏನು ಪೇನ್ ಕಿಲ್ಲರ್ ಪಾಪ್ ಮಾಡ್ತೀವಿ. 2 ಸ್ಪೋರ್ಟ್ಸ್ ಇಂಜುರೀಸ್ ಅಂದರೆ ಸೀರಿಯಸ್ ಆಗಿರುವಂಥ ಇಂಜುರೀಸ್ ಇರಬಹುದು, ಲೈಕ್ ಮೆನಿಸ್ಕಸ್ ಟೇರ್, ಲಿಗಮೆಂಟ್ ಟೇರ್, ACL ಟೇರ್ ಆಗಿರೋದು, ಇನ್ನು ಮೈಗ್ರೇನ್, ಇದಕ್ಕೆ ಸೊಲ್ಯೂಷನ್ನೇ ಇಲ್ಲ ಅಂತ ನಾವೆಲ್ಲರೂ ನಂಬಿದ್ದೀವಿ. ಈ ಥರ ಯು ನೇಮ್ ಇಟ್, ಯಾವುದೇ ನೋವಿದ್ರೂ ವಾಟ್ ಇಫ್ ಐ ಟೆಲ್ ಯು ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಇದೆ ಅಂತ? ಎಸ್, ಇದನ್ನು ನಾನು ಕೇಳ್ಪಟ್ಟೆ. ಸೊ ಹಾಗಾಗಿ ಹೇಗಿದು ವರ್ಕ್ ಆಗುತ್ತೆ ನಾನು ತಿಳ್ಕೊಂಡು ನಿಮಗೂ ತಿಳಿಸ್ಕೊಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ ಟು ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್. ಇಲ್ಲಿನ ಸೆಂಟರ್ನ ತೋರಿಸೋದಕ್ಕಿಂತ ಮುಂಚೆ ಆ್ಯಂಡ್ ಹೇಗೆ ಪರ್ಮನೆಂಟ್ ಆಗಿ ಪೇನ್ ರಿಲೀಫ್ ಇವ್ರು ಕೊಡ್ತಾರೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ, ಇಲ್ಲಿನ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳನ್ನು ಮಾತಾಡ್ಸೋದಕ್ಕಿಂತ ಮುಂಚೆ, ಇದರ ಉಪಯೋಗವನ್ನು ಪಡ್ಕೊಂಡ್ರು ಅಂತ ಒಂದಷ್ಟು ಜನರನ್ನು ಮಾತಾಡ್ಸಿದ್ರೆ ಹೇಗೆ? ಲೆಟ್ಸ್ ಟಾಕ್ ಟು ದೆಮ್ ಆ್ಯಂಡ್ ಫೈಂಡ್ ಔಟ್ ಅವರ ಎಕ್ಸ್ಪೀರಿಯನ್ಸ್ ವಿತ್ ಇಪಿಯಾನ್ ಹೇಗಿತ್ತು ಅಂತ. ಆ್ಯಂಡ್ ಅದಾದ್ಮೇಲೆ ಡಾಕ್ಟರ್ನ ಮಾತಾಡ್ಸೋಣ. ಸರ್, 10 ವರ್ಷದಿಂದ ಮಂಡಿ ನೋವು ಅಂತ ಬಳಲ್ತಾ ಇದ್ದೀರಾ, ನೀವು ನಿಮ್ಮ ವೈಫ್ ಇಬ್ರು? ಅವರು 5 to 6 years ಇಂದ, ನನಗೆ 10 years ಇಂದ ಇದೆ. ಓಕೆ, ಬಟ್ ನಿಮ್ಮ ವೈಫ್ ಕರ್ಕೊಂಡೋಗಿ ಸರ್ಜರಿ ಮಾಡಿಸ್ತೀರಾ? 9 ಲಕ್ಷ ಖರ್ಚಾಗತ್ತೆ ಅದಕ್ಕೆ. ಬಟ್ ಅವರು 100% ಪೇನ್ ರಿಲೀಫ್ ಆಗಿಲ್ಲ. ಬಟ್ ನೀವು ತುಂಬಾ ಎಫೆಕ್ಟಿವ್ ಆಗಿ ಇಪಿಯಾನ್ಗೆ ಬಂದು ಪೇನ್ ರಿಲೀಫ್ ಮಾಡ್ಕೊಂಡ್ರಿ. ಹೇಗೆ ಅಂತ ಹೇಳಿ ನಮಗೆ. ಒಂದು ನಿಮಿಷ. ಇಟ್ ಇಸ್ ಗುಡ್ ಕ್ವಶನ್. ಇಲ್ಲಿ ಸೌದಿಷ್ಟ ಹೋಟ್ಲ್ ಇದೆ, ಇಲ್ಲಿ ಕಾಫಿ ಕುಡಿಯೋಕೆ ಬರ್ತೇವೆ ನಾವು. ಇಲ್ಲಿ ಆಫ್ಟರ್ ವಾಕ್ ಫೋರ್ ನೋಡಿದೆ ನಾನು. ಯಾಕಪ್ಪ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಪ್ಪ, ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ನೋಡಿದ್ದೀನಿ ನಾನು, ಬೇರೆ ಕಡೆ ಸೀನಿಯರ್ ಡಾಕ್ಟರ್ ಅಂತ ಕನ್ಸಲ್ಟ್ ಮಾಡಿದ್ದೀನಿ. ಬಟ್ ನಿಮ್ಗೆ ಅವರೆಲ್ಲ ಏನು ಹೇಳಿದ್ರು? ಸರ್ಜರಿ ಮಾಡಿಸ್ಲೇಬೇಕು, ಸರ್ಜರಿ ಮಾಡಿಸ್ಬೇಕು ಅಂತ ಬೇರೆ ಬೇರೆ ಡಾಕ್ಟರ್ಗಳೆಲ್ಲ. ಪರವಾಗಿಲ್ಲ, ಹತ್ರ ಇದೆಯಲ್ಲ, ನನಗೆ ಯಾಕೆ ದೂರ ಹುಡುಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಬಂದು ನೋಡೋಣ ಅಂತ ಫಸ್ಟ್ ಕನ್ಸಲ್ಟ್ ಮಾಡಿದೆ. ದಿ ಫಸ್ಟ್ ಇಂಪ್ರೆಷನ್ ದ ಬೆಸ್ಟ್ ಇಂಪ್ರೆಷನ್ ಆಫ್ಟರ್ ಸೀಯಿಂಗ್ ದಿಸ್ ಆಂಬಿಯನ್ಸ್ ಆ್ಯಂಡ್ ಡಾಕ್ಟರ್ಸ್. ಡಾಕ್ಟರ್ ವಿದ್ಯಾ ಭಂಡಾರು ಅವರು ಚೆನ್ನಾಗಿ ನನಗೆ ಪ್ರೊಸೀಜರ್ ಎಲ್ಲ ಮಾಡಿದ್ರು, ಟೆಸ್ಟ್ ಮಾಡಿದ್ರು. ನಿಮಗೆ ಸರ್ಜರಿಗಿಂತ ಇದು ಬೆಟರ್ ಅಂತ ನನ್ನ ಅಭಿಪ್ರಾಯ. ಡಿಸಿಷನ್ ಈಸ್ ಯುವರ್ಸು ಅಂತಂದ್ರೆ ಅವರು. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಅವರ್ ಎಕ್ಸ್ಪ್ಲನೇಷನ್. ಐ ಫೆಲ್ಟ್ ಸೋ ಹ್ಯಾಪಿ. ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ನಡೆಯಿತು. ಒಳ್ಳೆ ಹಾಸ್ಪಿಟ್ಲ್ ಅಂತ ಹೇಳಬಲ್ಲ ಇದನ್ನು. ಮೆನಿ ಥ್ಯಾಂಕ್ಸ್ ಟು ಡಾಕ್ಟರ್ ವಿದ್ಯಾ ಭಂಡಾರು. ಮೇಡಮ್, ನಿಮಗೆ ಎಡಮಂಡಿ ನೋವು ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಸಿವಿಯರ್ ಆಗಿರುತ್ತೆ, ಆಮೇಲೆ ಬಲಮಂಡಿಗೂ ಸ್ಪ್ರೆಡ್ ಆಗುತ್ತೆ. ಸೊ ರಿಲೀಫ್ ಬೇಕೇ ಬೇಕು ಅಂತ ನೀವು 3 ಡಾಕ್ಟರ್ಸ್ನ ಮೀಟ್ ಮಾಡ್ತೀರಾ. ಆ 3 ಸಪ್ಲಿಮೆಂಟ್ಸ್ ಕೊಡ್ತಾರೆ ಇನಿಷಿಯಲಿ, ಬಟ್ ಫೈನಲಿ ನೀವು ಸರ್ಜರಿ ಮಾಡಿಸ್ಕೊಳ್ಳೇಬೇಕು. ಅಲ್ಲಿಂದ ಆಯುರ್ವೇದ ಟ್ರೈ ಮಾಡ್ತೀರಾ, ಕಹಿ ಕಷಾಯ ಕುಡಿಯಕ್ಕೆ ಇಲ್ಲ, ಸರಿ ಹೋಮಿಯೋಪತಿನೂ ಟ್ರೈ ಮಾಡ್ಬಿಡೋಣ ಅಂತ ಮಾಡ್ತೀರಾ, ಅದು ವರ್ಕ್ ಆಗಲಿಲ್ಲ. ಅಂಡ್ ಫೈನಲಿ ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಅಂಡ್ ರೀಜನರೇಟಿವ್ ಸೆಂಟರ್ ಬರ್ತೀರಾ. 4 ಸೆಟ್ಟಿಂಗ್ಸ್ ಗಳಲ್ಲಿ ಆಲ್ಮೋಸ್ಟ್ 80
90% ಇವಾಗ ನೀವು ಪೇನ್ಲೆಸ್ ಅಂತ ಹೌದು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಇಪಿಯಾನ್ ಅಲ್ಲಿ? ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಡಾಕ್ಟರ್ಸ್ ಆಲ್ ವೆರಿ ಕೋಆಪರೇಟಿವ್ ಆ್ಯಂಡ್ ಫ್ರೆಂಡ್ಲಿ. ಈಗ 80% ತುಂಬ ಚೆನ್ನಾಗಿದ್ದು. ಮುಂಚೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಅದನ್ನ ಇವಾಗ ಮಾಡ್ತಿದ್ದೀರಾ? ಮುಂಚೆ ಕೂತ್ಕೊಂಡ ಮೇಲೆ ಎದ್ದಕ್ಕಾಗಲ್ಲ, ಎದ್ದಿದ ಮೇಲೆ ಲಾಂಗ್ ಸ್ಟ್ಯಾಂಡಿಂಗ್ ಮೇಲೆ ತಿರುಗಿ ಕೂತ್ಕೊಂಡಕ್ಕಾಗಲ್ಲ, ಸಿವಿಯರ್ ಪೇಯ್ನು. ದೆನ್ ಐ ಕೇಮ್, ಐ ಕನ್ಸಲ್ಟೆಡ್ ಡಾಕ್ಟರ್. ಈಸ್ ವೆರಿ ಗುಡ್. He explained everything. What is PRP and all. The Vidya doctor, that time I saw her. She's very good. She's cooperative and friendly. So ಇವಾಗ ಯಾರಿಗೆ ಎಲ್ಲೇ ಪೇನ್ ಇದೆ ಅಂದ್ರೂ ನೀವು ಇಪಿಯಾನ್ ಸಜೆಸ್ಟ್ ಮಾಡಿ? Yes, I suggest surely. ಆಶಾ ಅವರೇ, ಒಂದು ತಿಂಗಳ ಮುಂಚೆ ನಿಮಗೆ ನಡೆದಾಡಕ್ಕಾಗ್ತಿರ್ಲಿಲ್ಲ, ಮೆಟ್ಲು ಹತ್ತಿ ಇಳಿದು ಮಾಡೋಕ್ಕಾಗ್ತಿರ್ಲಿಲ್ಲ, ಆ್ಯಂಡ್ ಇವತ್ತು ಆಲ್ ಥ್ಯಾಂಕ್ಸ್ ಟು ಇಪಿಯೋನಿ ಒಳ್ಳೆಯದು ಡಾಕ್ಟರು ವಿದ್ಯಾ ಬಂದವರು ಇಲ್ಲಿರೋಲ್ಲ ಕೋಆಪ್ರೇಟ್ ಮಾಡಿದ್ರು. ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲೂ ನೋಡಲಿ, ಪೇಪರ್ ಯಾರು ನೋಡ್ಕೊಂಡು ಬಂದಿದ್ದು ಅಷ್ಟೇ. ಈಗ ಆರಾಮಾಗಿದ್ದೀನಿ, ಪರವಾಗಿಲ್ಲ. ಸೊ ನೀವು ಬೇರೆ ಯಾವ ಡಾಕ್ಟರ್ ಹತ್ರನೂ ಹೋಗಿರ್ಲಿಲ್ಲ? ಯಾವ ಡಾಕ್ಟರ್ ಹತ್ರ ಹೋಗಿಲ್ಲ, ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದು. ಯಾರು ನೋವಿರೋರಿಗೆಲ್ಲ ಬಂದು ಇಲ್ಲಿ ತೋರಿಸ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಅಷ್ಟೇ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು, 3 ಟೈಮ್ ಎಕ್ಸಸೈಸ್ ಮಾಡಬೇಕು, ಎಲ್ಲ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು. ಅದೆಲ್ಲ ಮಾಡಿದ್ರೆ ಆರಾಮ ನಾರ್ಮಲ್ ಆಗಿರ್ಬೋದು. ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ, ಪರವಾಗಿಲ್ಲ. ಯಾರೇ ನೋವಿದ್ರು ಬಂದು ಇಲ್ಲಿ ಎಪಿಯೋನಿಗೆ ತೋರಿಸ್ಕೊಳ್ಳಿ, ಒಳ್ಳೇದಾಗಲಿ ಅಂತ ಬಯಸ್ತೀವಿ. ನೋವಿಂದ ಮುಕ್ತಿ ಬೇಕು ಅಂದಾಗ ಪೇನ್ ಕಿಲ್ಲರ್ಸ್ಗಳನ್ನು ತಗೊಳ್ತೀವಿ. ಇದನ್ನ ಮೆಡಿಕಲ್ ಟರ್ಮಲ್ಲಿ ಒಪಿಯಾಯ್ಡ್ಸ್ ಅಂತ ಕರಿತೀವಿ. ಇದರಲ್ಲಿ ಸಾಕಷ್ಟು ವಿಧಗಳು, ಅಂದರೆ ಅದೊಂದು ಪೇನ್ ರಿಲೀಫ್ ಪ್ಯಾಚ್ ಇರಬಹುದು, ಮೆಡಿಸಿನ್ಸ್ ಇರಬಹುದು, ಸಿರಪ್ ಇರಬಹುದು, ಅಥವಾ ಎಕ್ಸ್ಟೆನ್ಸಿವ್ ಟ್ರೀಟ್ಮೆಂಟ್ ಇರಬಹುದು. ನೀವು ಈ ರೀತಿಯ ಪೇನ್ ಕಿಲ್ಲರ್ಸ್ಗಳ ಮೇಲೆ ಅನಲ್ಜೆಸಿಕ್ ಅನ್ನೋ ವರ್ಡ್ನ ಗಮನಿಸಿರಬಹುದು. ಆನ್ ಅಂದರೆ ವಿತೌಟ್, ಅಲ್ಜೆಸಿಕ್ ಅಂದರೆ ಟು ಫೀಲ್ ಪೇನ್. ಗ್ರೀಕಲ್ಲಿ ಅಲ್ಜೆಸಿಕ್ ಇಸ್ ಟು ಫೀಲ್ ಪೇನ್, ಬಟ್ ಆನ್ ಅಂದರೆ ವಿತೌಟ್. ಸೊ ನೋವಿಲ್ಲದ ದಿನಗಳನ್ನು ನಾವು ನೋಡಬೇಕು ಅಂದರೆ ಅನಲ್ಜೆಸಿಕ್ನ ತಗೋಬೇಕು ಅಂತ. ಬಟ್ ಕಂಟಿನ್ಯೂಸ್ ಆಗಿ ಇದನ್ನ ಓವರ್ ಅ ಪೀರಿಯಡ್ ಆಫ್ ಟೈಮ್ ತಗೊಳ್ತಾ ಬಂದಾಗ ನಮ್ಮ ಗಟ್ ಹೆಲ್ತ್ ಹಾಳಾಗುತ್ತೆ, ಟ್ಯೂಮರ್ಸ್ಗಳು ಫಾರ್ಮ್ ಆಗಬಹುದು, ಆ್ಯಂಡ್ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಇನ್ಕ್ಲೂಡಿಂಗ್ ಆಸ್ ವರ್ಸ್ಟಸ್ ಕ್ಯಾನ್ಸರ್ ಕೂಡ ಕಾಣಿಸ್ಕೋಬಹುದು. ಅದಕ್ಕೆ ಪೇನ್ ಕಿಲ್ಲರ್ಸ್ನ ಕಂಟಿನ್ಯೂಸ್ ಆಗಿ ತಗೊಳ್ಬಾರ್ದು ವಿತೌಟ್ ಅ ಡಾಕ್ಟರ್ಸ್ ರೆಕಮೆಂಡೇಶನ್ ಅಂತ ಹೇಳೋದು. ಇವತ್ತು ಆಮ್ ಅಟ್ ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್. ಏನು ಇಪಿಯಾನ್ ಅಂತ ಕೇಳಿದ್ರೆ ನೀವು, ಹಿಯರ್ ಇಟ್ ಇಸ್, the goddess of soothing of pain in Greek mythology. ಸೊ ಏನೆಲ್ಲ ಮಾಡ್ತಾರೆ ಇಪಿಯಾನಲ್ಲಿ ಫಾರ್ ಪೇನ್ ರಿಲೀಫ್, ಹೇಗಿದು ವರ್ಕ್ ಆಗುತ್ತೆ ಆ್ಯಂಡ್ ಎಷ್ಟು ಎಫೆಕ್ಟಿವ್ ಇದು ಯಾವೆಲ್ಲ ಥರದ ನೋವುಗಳಿಗೆ ಅನ್ನೋದನ್ನು ಲೆಟ್ಸ್ ಫೈಂಡ್ ಔಟ್. ಲೆಟ್ಸ್ ಮೀಟ್ ಆರ್ ಕ್ಲಿನಿಕಲ್ ಹೆಡ್ ಅಟ್ ಇಪಿಯಾನ್, ಡಾಕ್ಟರ್ ವಿದ್ಯಾ ಭಂಡಾರ್. ನಮಸ್ತೆ ಮ್ಯಾಮ್. ಗುಡ್ ಮಾರ್ನಿಂಗ್. ಮ್ಯಾಮ್, ಸೆಂಟರ್ ಎಂಟರ್ ಆದಾಗಿಂದ ಸೆಂಟರ್ ಬಗ್ಗೆ, ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಮಾತುಗಳು ಕೇಳ್ಬಿಟ್ಟೆ, ಆ್ಯಂಡ್ ಐ ಆಮ್ ಸೋ ಗ್ಲಾಡ್ ದಟ್ ಐ ಆಮ್ ಟಾಕಿಂಗ್. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ಬುದ್ಧನ ಕಥೆ ಕೇಳಿದೀವಿ, ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡು ಬಾ ಅಂತ ಏನ್ ಹೇಳ್ತಾರಲ್ಲ, ಅಂದ್ರೆ ಸಾವಿಲ್ಲದ ಮನೆನೇ ಇಲ್ಲ ಅಂತ. ಮೇ ಬಿ ಇವತ್ತಿನ ಜನರೇಷನ್ಗೆ ನಾವ್ ಇದನ್ನ ನೋವಿಲ್ಲದ ಮನೆಯಿಂದ ಏನನ್ನಾದ್ರೂ ತಗೊಂಡು ಬಾ ಅಂತ ಹೇಳಿ ಕಳ್ಸಿದ್ರೆ ಅದು ಬಹುಶಃ ನಮಗೆ ಸಿಗೋದೇ ಇಲ್ಲ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ಪೀಪಲ್ ಆರ್ ಸಫರಿಂಗ್ ವಿತ್ ಒಂದು ಚಿಕ್ಕ ನೋವಿಂದ ಹಿಡಿದು ಕ್ರಾನಿಕ್ ಪೇನ್ ಅವರಿಗೆ. Something they'll be suffering. So ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಬಗ್ಗೆ ಮಾತಾಡ್ತಾ, ವೆನ್ ಯು ಪ್ರಾಮಿಸ್ ದಟ್ ನೋವು ಇಲ್ಲಿ ಒಂದೇ ದಿನದಲ್ಲಿ ಕ್ಯೂರ್ ಆಗುತ್ತೆ ಆ್ಯಂಡ್ ಅದೂ 30 ನಿಮಿಷದ ಪ್ರೊಸೀಜರಲ್ಲಿ ಅಂತಂದಾಗ ಇಟ್ ಇಸ್ ಟೂ ಗುಡ್ ಟು ಬಿ ಟ್ರೂ. ಬಟ್ ಸ್ಟಿಲ್ 10,000ಕ್ಕೂ ಹೆಚ್ಚು ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀರಾ ವಿತ್ ಮೋರ್ ದೆನ್ 90% ಸಕ್ಸಸ್ ರೇಟ್, ವಿಚ್ ಇಸ್ ಅಮೇಝಿಂಗ್. ಸೊ ನಮ್ಮೆಲ್ಲರಿಗೂ ಗೊತ್ತಾಗಬೇಕಿರೋದು ಹೇಗೆ, ಹೌ ಇಸ್ ಇಟ್ ಪಾಸಿಬಲ್, ಹೇಗೆ ಮಾಡ್ತೀರಾ ಇದು? ಸೊ ಫೈನ್, ಆ್ಯಕ್ಚುಲಿ ದ ರೂಟ್ ಕಾಸ್ ಆಫ್ ದ ಪೈನ್ ಡಯಾಗ್ನೋಸ್ ಮಾಡೋದು ಇಂಪಾರ್ಟೆಂಟ್. ಕ್ರಾನಿಕ್ ಪೈನ್ಸ್, ಈಗ ಎಕ್ಸಾಂಪಲ್ ನೀ ಪೈನ್ ತಗೊಳ್ಳಿ, ತುಂಬ ಜನ ಸಫರ್ ಆಗ್ತಾ ಇರ್ತಾರೆ. ಬಟ್ ಅದು ಏನಕ್ಕೆ ಆಗ್ತಾ ಇದೆ, ಮೋಸ್ಟ್ ಆಫ್ ದ ಪೇಷಂಟ್ಸ್ ಆಫ್ಟರ್ 60 ಇಟ್ ಮೇ ಬಿ ಬಿಕಾಸ್ ಆಫ್ ಕಾರ್ಟಿಲೇಜ್. ಬಟ್ ಯಂಗ್ಸ್ಟರ್ಸಲ್ಲಿ ಮೆನಿಸ್ಕೈ ಅಂತ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದರೆ ಒಂದು ಲಿಗಮೆಂಟು ಆರ್ ಸಮ್ ಮಸಿಲ್ ಆರ್ ಸಮಥಿಂಗ್ ಬರ್ಸ, ವಾಟ್ ಎವರ್ ದ ರೂಟ್ ಕಾಸ್ ಆಫ್ ದ ಪೇನ್ ಡಯಾಗ್ನೋಸ್ ಮಾಡಿಕೊಂಡು ಅದು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಗೆಟ್ ದ ರಿಲೀಫ್. ಮೋಸ್ಟ್ ಆಫ್ ದ ಪೇಷಂಟ್ಸ್ ಎಲ್ಲ ಕಡೆ ಹೋಗ್ತಾರೆ, ಇದು ಸ್ವಲ್ಪ ನಿಮ್ಗೇನು ಅಷ್ಟೊಂದು ತೊಂದರೆ ಇಲ್ಲ ರೀ, ನೀವು ಸ್ವಲ್ಪ ಎಕ್ಸಸೈಸಿಂದನೇ ಇದನ್ನ ಮ್ಯಾನೇಜ್ ಮಾಡಿ, ಬೇಕಾಗಿಲ್ಲ ಅಂತ. But when the pain is more than 3 months, then the body is giving a signal. Something is happening in your body. You have to see what it is anta. So ಆ ಥರ ನಾವು ನೋಡಿಕೊಂಡು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ವಾಟ್ ವಿ ಡೂ ಈಸ್ ದ ರೀಜನರೇಟಿವ್ ಥೆರಪಿ, ಮೇನ್ಲಿ ದ PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂತ. ಪ್ಲೇಟ್ಲೆಟ್ಸ್ ಅನ್ನೋದು ಸ್ಮಾಲ್ ಬ್ಲಡ್ ಸೆಲ್ಸ್ ನಮ್ಮ ಬ್ಲಡ್ಡಲ್ಲಿ. ಒನ್ ಆಫ್ ದ ಫಂಕ್ಷನ್ ಆಫ್ ಪ್ಲೇಟ್ಲೆಟ್ಸ್ ಈಸ್ ದ ಹೀಲಿಂಗ್ ಫಂಕ್ಷನ್ ಬಿಕಾಸ್ ಆಫ್ ಗ್ರೋತ್ ಫ್ಯಾಕ್ಟರ್ಸ್. ಸೊ ಆ ಹೀಲಿಂಗ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ನಾವು ಡಿಜನರೇಟಿವ್ ಕಂಡೀಷನ್ಸ್ ಆಗಲಿ, ಇಲ್ಲಾಂದರೆ ಏನಾದರೂ ಇಂಜುರೀಸ್ ಆಗಲಿ, ಆರ್ ಮಸಲ್ ವೇರ್ ಆ್ಯಂಡ್ ಟೇರ್ ಆಗಲಿ, ಟೆಂಡಾನ್ ವೇರ್ ಆ್ಯಂಡ್ ಟೇರ್ ಆಗಲಿ, ವೇರೆವರ್ ವಿ ಟ್ರೀಟ್ ವಿತ್ ದ PRP. So because of that excellent healing property, the patient will get complete relief from the pain.
That is what we do. And some patients we have to do some other procedures like radio frequency ablation anta ಮಾಡ್ತೀವಿ, ಮೈಗ್ರೇನ್ಗೆ ಬೋಟಾಕ್ಸ್ ಕೊಡ್ತೀವಿ. ಫಾರ್ ಸ್ಪೈನ್ ವಿಲ್ ಡು epidural injections or now blocks or radio frequency, depending on the what condition we treat accordingly. And we see that the patient is completely out of the pain, along with lifestyle modifications, weight management, stressful activities to which part we are treating. Adara ella kammi madu, stressful activities kammi madre the patient will definitely 95% pain kammi agbidutte. Root cause diagnosis is very important. Correct. ಆ್ಯಂಡ್ ಸ್ಟಾರ್ಟಿಂಗಲ್ಲೂ ನಾನು ಮೆನ್ಷನ್ ಮಾಡಿದೆ ದಟ್ ನೋವು ಅಂತಿದ್ದ ಹಾಗೆ ಫಸ್ಟ್ ನಾವೇನು ಮಾಡ್ತೀವಿ, ಸ್ವಲ್ಪ ಅನ್ಬೇರಬಲ್ ಆಗ್ತಿದ್ದ ಹಾಗೆ ಪೇನ್ ಕಿಲ್ಲರ್ಸ್ ತೊಗೊಳ್ತೀವಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಎಷ್ಟು ಹಾರ್ಮ್ ಮಾಡಬಹುದು ಪೇನ್ ಕಿಲ್ಲರ್ಸ್ ನಮ್ಮ ದೇಹದ ಮೇಲೆ? ಸೊ ಪೇನ್ ಕಿಲ್ಲರ್ಸ್, ಮೋಸ್ಟ್ ಆಫ್ ದ ಪೇನ್ ಕಿಲ್ಲರ್ಸ್ಗೆ ಕಿಡ್ನಿ ಎಕ್ಸ್ಕ್ರೀಷನ್ ಇರುತ್ತೆ, ಕಿಡ್ನಿ ಫಂಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಕ್ರಾನಿಕ್ ಒಬ್ಬರೊಬ್ಬರು ಪೇನ್ ಹಳ್ಳಿ ಕಡೆ ಅವರು ಜಾಸ್ತಿ ಅವರು ಯೋಚನೆನೇ ಮಾಡಲ್ಲ, ನೋವಿದೆಯಾ ಒಂದು ಇಂಜೆಕ್ಷನ್ ತೊಗೊಳ್ಳಿ, ಆ ಹಾಸ್ಪಿಟಲ್ ಹೋಗ್ಬಿಟ್ಟು ಒಂದು ಮಾತ್ರೆ ತೊಗೊಳ್ಳಿ, ಬಟ್ ಇಟ್ ವಿಲ್ ಅಫೆಕ್ಟ್ ದ ಕಿಡ್ನಿ. ಸೊ ಆ ಥರ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸೇ ನಮ್ಮ ಕಡೆ ತುಂಬ ಜನ ಬರ್ತಾರೆ. 10 yearsಯಿಂದ ಯೂಸ್ ಮಾಡ್ತಾ ಇದ್ದೀವಿ ಮೇಡಮ್ ಪೇನ್ ಕಿಲ್ಲರ್ಸ್ ಅಂತ. ನನ್ನ ಹತ್ರ ಬಂದರೆ ಟ್ರೀಟ್ಮೆಂಟ್ ಕೊಡ್ಬೋದು, ಬಟ್ ದೇ ಆರ್ ಆಲ್ರೆಡಿ ಇನ್ ರೀನಲ್ ಫೇಲ್ಯೂರ್. ಸೊ ಇಟ್ಸ್ ವೆರಿ ಹಾರ್ಮ್ಫುಲ್, ನೋ ನೀಡ್ ಟು ವೆಯ್ಟ್. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಮಂಡಿ ನೋವು ತೊಗೊಳ್ಳಿ, ಮಂಡಿ ನೋವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ, ನೀ ಡಿಜನರೇಷನ್ ಲೈಕ್ ಸ್ಟೆಪ್ಸ್ ಹತ್ತುವಾಗ ಇಳಿಯುವಾಗ, ಇಲ್ಲಾಂದರೆ ಕೆಳಗೆ ಕೂತ್ಕೊಂಡು ಎದ್ದೇಳುವಾಗ ಕಷ್ಟ ಇರುತ್ತೆ, ಬಟ್ ವಾಕಿಂಗ್ ಪ್ರಾಬ್ಲಮ್ ಇರಲ್ಲ. ಫಸ್ಟ್ 2 stages ಇದೇ ಥರನೇ ಇರುತ್ತೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ ದೇ ವಿಲ್ ನಾಟ್ ಕೇರ್, ಏನು ನಡೆಯೋವಾಗ ಏನೂ ಪ್ರಾಬ್ಲಮ್ ಇಲ್ಲ, ಸ್ಟೆಪ್ಸ್ ಹತ್ತೋದಕ್ಕೆ ಪ್ರಾಬ್ಲಮ್ ಅಲ್ವಾ ಅಂತ. ಜಾಸ್ತಿ ಏನಾದರೂ ಓಡಾಡಿದ್ರೆ ನೋವಿದ್ರೆ ಪೇನ್ ಕಿಲ್ಲರ್ ತೊಗೊಳ್ತಾರೆ. ಬಟ್ ಅಟ್ ದಿಸ್ ಸ್ಟೇಜ್ ಓನ್ಲಿ ಅವರು ಇಫ್ ದೇ ಕಮ್ ಟು ಅಸ್ ಆರ್ ಆ್ಯಕ್ಚುಲಿ ಪೇನ್ ಫಿಸಿಷಿಯನ್ ಕನ್ಸಲ್ಟ್ ಮಾಡಿದ್ರೆ, ಇಫ್ ದೇ ಟೇಕ್ 1 or 2 sittings PRP, ದೆನ್ ಡೆಫಿನೆಟ್ಲಿ ದೇ ವಿಲ್ ಗೆಟ್ ರಿಲೀಫ್. ಆ್ಯಂಡ್ ಅದು ಸ್ಟೇಜ್ ಒಂದು ಪ್ರೋಗ್ರೆಷನ್ ಒಂದೇ ಸ್ಟಾಪ್ ಮಾಡಲ್ಲ, ಇಟ್ ವಿಲ್ ಆ್ಯಕ್ಚುಲಿ ರಿವರ್ಟ್ ಬ್ಯಾಕ್. ಸೊ ಮತ್ತೆ ಸರ್ಜರಿ ವರ್ಗೂ ಹೋಗೋ ಚಾನ್ಸೇ ಇರಲ್ಲ. ಬೆಟರ್ ಟು ಸಿ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್, ನಾಟ್ ಟು ನೆಗ್ಲೆಕ್ಟ್. ಎನಿ ಪೇನ್ ಬಾಡಿ ವಿಲ್ ಹ್ಯಾವ್ ದ ಕೆಪಾಸಿಟಿ ಟು ಹೀಲ್ ವಿತಿನ್ 2 to 4 weeks. ಮ್ಯಾಕ್ಸ್ ಒಂದು 3 months ಒಳಗೆ ಹೀಲ್ ಆಗಿಬಿಡುತ್ತೆ. ಆಗಲಿಲ್ಲ ಅಂದರೆ ದೆನ್ ದಟ್ ಬಾಡಿ ಹೀಲಿಂಗ್ ಈಸ್ ನಾಟ್ ಸಫಿಷಿಯಂಟ್ ಟು ಹೀಲ್ ದಟ್ ರೂಟ್ ಕಾಸ್, ಅಂದರೆ ಆ ಪ್ರಾಬ್ಲಮ್ನ ಟ್ರೀಟ್ ಹೀಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ದೆನ್ ವಿ ಹ್ಯಾವ್ ಟು ಇಂಟರ್ವೀನ್ ಆ್ಯಂಡ್ ಡೂ ಸಮ್ ನಾನ್ ಸರ್ಜಿಕಲ್ ಇಂಟರ್ವೆನ್ಷನ್ಸ್. ಡೆಫಿನೆಟ್ಲಿ ದೇ ವಿಲ್ ಗೆಟ್ ಆಲ್ಮೋಸ್ಟ್ 90 to 100% ರಿಲೀಫ್ ಫ್ರಮ್ ದೇರ್ ಪೈನ್. ಓಕೆ, ನೀವು ಹೇಳಿದ ಹಾಗೆ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಯಾರ್ಯಾರು ನೆಗ್ಲೆಕ್ಟ್ ಮಾಡಿರ್ತಾರೋ, ಇವಾಗ ಕ್ರಾನಿಕ್ ಪೇನ್ ಸ್ಟೇಜ್ನ ರೀಚ್ ಆಗಿರೋರಿಗೆ ಬಹುಶಃ ಜಾಸ್ತಿ ಸಿಟ್ಟಿಂಗ್ಸ್ ಬೇಕಾಗಬಹುದು, ರೈಟ್? ಬಟ್ ಎಷ್ಟು ಪರ್ಸೆಂಟ್ವರೆಗೂ ಅವರ ಪೇನ್ ರಿಲೀಫ್ ಆಗಿರೋದು ಅಂತ? ವಾಟ್ ವಿ ಎಕ್ಸ್ಪೆಕ್ಟ್ ಇಸ್ 70 to 80%. ಓಕೆ, ಅರ್ಲಿ ಸ್ಟೇಜಸ್ ಅವ್ರಿಗೆ ಆಲ್ಮೋಸ್ಟ್ 100% ರಿಲೀಫ್ ಸಿಗುತ್ತೆ. ಗ್ರೇಡ್ 3 ಅರ್ಲಿ ಗ್ರೇಡ್ 4 ವಾಟ್ ವಿ ಎಕ್ಸ್ಪೆಕ್ಟ್ ಇಸ್ 70 to 80%ವರೆಗೂ ರಿಲೀಫ್ ಸಿಗುತ್ತೆ. ಅದೇ ಡಿಪೆಂಡಿಂಗ್ ಆನ್ ದ ಸ್ಟೇಜ್, ನಂಬರ್ ಆಫ್ ಸಿಟ್ಟಿಂಗ್ಸ್ ಆಫ್ ದ PRP ಥೆರಪಿ ಡಿಪೆಂಡ್ಸ್. ಅರ್ಲಿ ಸ್ಟೇಜಸ್ಗೆ 1 or 2 sittings ವಾಸಿ ಆಗುತ್ತೆ. ಥರ್ಡ್ ಸ್ಟೇಜ್ 3 to 4 sittings ಬೇಕಾಗುತ್ತೆ, ಡಿಪೆಂಡಿಂಗ್ ಆನ್ ದ ಡ್ಯಾಮೇಜ್ ಇನ್ಸೈಡ್, ಡಿಪೆಂಡಿಂಗ್ ಆನ್ ದ ಸ್ಟೇಜ್. ಸೊ ನಂಬರ್ ಆಫ್ ಸಿಟ್ಟಿಂಗ್ಸ್ ವೇರೀಸ್. ಎವ್ರಿ 15 days once we do. ಒಂದೊಂದು ಕೇಸ್ ಇರುತ್ತೆ ವೇರ್ ಬೋನ್ಸ್ ಟಚ್ ಆಗಿಬಿಟ್ಟು ಬೋನ್ ಟು ಬೋನ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಇನ್ ದಟ್ ಕೇಸ್ ಸರ್ಜರಿ ಈಸ್ ದ ಬೆಸ್ಟ್ ಆಪ್ಷನ್. ಬಟ್ ಒಬ್ಬೊಬ್ಬರು ನಾನು ಸರ್ಜರಿ ಬೇಡವೇ ಬೇಡ, ನನಗೆ ಏನೋ ಒಂದು ಮಾಡಿ ಮೇಡಮ್, ನಾನು ಸರ್ಜರಿ ಮಾತ್ರ ಹೋಗಲ್ಲ, ನಂಗೆ ಭಯ ಆಗುತ್ತೆ ಅಂಥವ್ರಿಗೆ ನಾವು ಫಸ್ಟ್ ಲೇಜರ್ ಕೊಟ್ಬಿಟ್ಟು ಇಫ್ ನೀಡೆಡ್ ವಿಲ್ ಗಿವ್ PRP ಟು ರೆಡ್ಯೂಸ್ ದ ಪೇನ್. ವಿ ಡು RF ಅಬ್ಲೇಷನ್ ಮಾಡಿಬಿಟ್ಟು ಮತ್ತೆ PRP ಯೂಸ್ ಆಗಿದ್ರೆ ಕೊಡ್ತೀವಿ, ಇಲ್ಲಾಂದರೆ ಓನ್ಲಿ ವಿತ್ ಪೇನ್ RF ಅಬ್ಲೇಷನ್ ಆ್ಯಂಡ್ ವಿತ್ ಫಿಸಿಯೋಥೆರಪಿ ವಿಲ್ ಮೈಂಟೈನ್, ಆ ಥರನೂ ಮಾಡ್ತೀವಿ. ಸೊ ವೆನ್ ದೇ ಡೋಂಟ್ ವಾಂಟ್ ಟು ಅಂಡರ್ಗೋ ಸರ್ಜರಿ, ಡೆಫಿನೆಟ್ಲಿ ದೇ ವಿಲ್ ಹ್ಯಾವ್ ದ ಆಪ್ಷನ್, ದೇ ಹ್ಯಾವ್ ದ ಆಪ್ಷನ್ ಟು ಟೇಕ್ ದ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಕೊಡ್ತೀವಿ. ಇನ್ಫ್ಯಾಕ್ಟ್ ಡಾಕ್ಟರ್ಸ್ ಯೂಶಲಿ ಎಷ್ಟು ರಿಸಲ್ಟ್ ಬರುತ್ತೋ ಅಷ್ಟನ್ನು ಪ್ರಾಮಿಸ್ ಮಾಡಲ್ಲ ಅಂತ ನಮಗೆ ಗೊತ್ತು, ಅದಕ್ಕಿಂತ ಕಡಿಮೆನೇ ಪ್ರಾಮಿಸ್ ಮಾಡ್ತೀರಾ ನೀವು. ಸೊ ದಟ್ ಅದಕ್ಕಿಂತ ಜಾಸ್ತಿ ಬಂದಾಗ ಪೇಷಂಟ್ ವಿಲ್ ಬಿ ಹ್ಯಾಪಿ. ನಿಮ್ಮ ಸೆಂಟರಲ್ಲೇ ಒಬ್ಬರನ್ನ ಮೀಟ್ ಮಾಡಿ ಮಾತಾಡಿಸಿದೆ ನಾನು, 77-year-old. ಅವ್ರು ಹೇಳ್ತಾ ಇದ್ರು 90% ನಾನು ಫುಲ್ ಆರಾಮಾಗಿದ್ದೀನಿ, ಇನ್ನೂ 10% ನನ್ನ ಮೇಲೆ ಇದೆ. ಬಿಕಾಸ್ ಕೆಲವೊಂದು ನಮಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಹೇಳಿರ್ತಾರೆ, ಲೈಫ್ ಸ್ಟೈಲ್ ಚೇಂಜಸ್ ಇರಬಹುದು, ಇದು ಮಾಡಬೇಡಿ, ಅದನ್ನು ನಾನು ಫಾಲೋ ಮಾಡ್ತಿಲ್ಲ. ಆ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದ್ರೆ ಬಹುಶಃ 100% ಐ ವಿಲ್ ಬಿ ಫೈನ್ ಅಂತ. ಸೊ ಹಾಗೆ ನೀವು 70 to 80% ಅಂದ್ರಿ, ಬಟ್ ಇಲ್ಲಿ ಒಬ್ರು ಲೈವ್ ಎಕ್ಸಾಂಪಲ್ ನೋಡಿದೆ ಹೂ ಸೆಡ್ 90% ಅಂತ, ವಿಚ್ ಇಸ್ ಅಮೇಸಿಂಗ್. ಸೊ ಇವಾಗ PRP ಅಂತಿದ್ದ ಹಾಗೆ ನಾವು ಈ ಹೆಸರನ್ನ ಹೆಚ್ಚು ಕೇಳಿದ್ದು, ಪ್ಲೇಟಿಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಹೆಸರನ್ನ ಹೆಚ್ಚು ಕೇಳಿದ್ದು ಕೋವಿಡ್ ಟೈಮಲ್ಲಿ. ಟ್ರೂ, ಪ್ಲಾಸ್ಮಾ ಥೆರಪಿ. ಎಸ್, ಪ್ಲಾಸ್ಮಾ ಥೆರಪಿ ಹೆಚ್ಚು ಕೇಳಿದ್ವಿ ನಾವು. ಹೇಗೆ ವರ್ಕ್ ಆಗುತ್ತಿದ್ದು, ಹೇಗೆ 30 minute ಸಿಟ್ಟಿಂಗ್ ಅಂದರೆ ಇವಾಗ ಕೆಲವ್ರಿಗೆ ಒಂದೇ ಸಿಟ್ಟಿಂಗ್ ಸಾಕು ಅಂತ ಏನು ಹೇಳಿದ್ರಿ, ಅಂಥವ್ರಿಗೆ 30 ನಿಮಿಷದ ಪ್ರೊಸೀಜರ್, ಅವ್ರು ಅಡ್ಮಿಟ್ ಸಹ ಆಗೋದು ಬೇಡ,
ಬಂದು ದೇ ಕ್ಯಾನ್ ಗೆಟ್ ದ ಪ್ರೊಸೀಜರ್ ಡನ್ ಅಂಡ್ 48 hours ಅಲ್ಲಿ ದೇ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್. ಎಷ್ಟೋ ಸಲ 24 hours ಅಲ್ಲಿ, ಮ್ಯಾಕ್ಸ್ ಟು ಮ್ಯಾಕ್ಸ್ 48 hours ಅಲ್ಲಿ. ಹೇಗೆ ವರ್ಕ್ ಆಗುತ್ತೆ ಈ ಥೆರಪಿ? ಸೊ ಪ್ಲೇಟ್ಲೆಟ್ಸ್ ಅನ್ನೋದು ದೀಸ್ ಆರ್ ದ ಸೆಲ್ಸ್ ವಿಚ್ ಹ್ಯಾವ್ ದ ಹೀಲಿಂಗ್ ಫಂಕ್ಷನ್. ಈಗ ಸ್ಕಿನ್ ಕಟ್ ಆಗುತ್ತೆ ಬಾಡಿ ಮೇಲೆ, ಹೌ ಇಟ್ ಹೀಲ್ಸ್ ಹೇಳಿ, ಇಟ್ ವಿಲ್ ನಾಟ್ ಡೂ ಎನಿಥಿಂಗ್. ಅದು ಕಟ್ಟಾದರೆ ಒಂದು 1 weekಲ್ಲಿ ಫುಲ್ ಎಲ್ಲ ಹೀಲ್ ಆಗುತ್ತೆ. ಸ್ವಲ್ಪ ದಿನ ಸ್ಕಾರ್ ಇರುತ್ತೆ, ಮತ್ತು ಸ್ಕಾರನ್ನು ಹೊಟ್ಟೋಗುತ್ತೆ. how it happens ಅಂದರೆ ಬಿಕಾಸ್ ಆಫ್ ದ ಗ್ರೋತ್ ಫ್ಯಾಕ್ಟರ್ಸ್ ಇನ್ ದ ಪ್ಲೇಟ್ಲೆಟ್ಸ್. ದೀಸ್ ಗ್ರೋತ್ ಫ್ಯಾಕ್ಟರ್ಸ್ ಆರ್ ಕಾಲ್ ದ ಹೀಲಿಂಗ್ ಪ್ರೋಟೀನ್ಸ್. ಸೊ ಈ ಕಾನ್ಸೆಪ್ಟು ನಾವು ಎಲ್ಲಿ ಟೆಂಡಾನ್ ಆಗಲಿ, ಇಲ್ಲ ಮಸಿಲ್ ಆಗಲಿ, ಇಲ್ಲ ಕಾರ್ಟಿಲೇಜ್ ಆಗಲಿ, ಮೆನಿಸ್ಕೈ ಆಗಲಿ, ವೇರ್ ಎವರ್ ವಿ ಗಿವ್, these growth factors has the capacity to regenerate and repair the damaged area. So that is how it works. So idu because we take from the patient's own blood. So idrinda side effects agli, complications agli, nothing will be there. And this will be done with a small injection. Cut ಮಾಡಿ open ಮಾಡಿ ಇಡೋದು ಏನು ಇಲ್ಲ. ಸೊ ಮಂಡಿಯಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿದೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ನೀ. ಸೊ ಇದು ಕಾರ್ಟಿಲೇಜ್ ಡಿಜನರೇಟ್ ಆಗ್ತಾ ಇದೆ. ಈ ಕಾರ್ಟಿಲೇಜ್ ಡಿಜನರೇಟ್ ಆಗಿದ್ರೆ ನಾನು ಅಲ್ಲಿ ಮಾತ್ರ PRP ಡಿಪಾಸಿಟ್ ಮಾಡ್ತೀನಿ ವಿತ್ ಎ ಸ್ಮಾಲ್ ಇಂಜೆಕ್ಷನ್. ಒಂದು ಪ್ಲಾಸ್ಟರ್ ಇರುತ್ತೆ, ತೆಗ್ಬಿಟ್ಟು ಆನ್ ದ ಡೇ ಆಫ್ ದ ಟ್ರೀಟ್ಮೆಂಟ್ ಆಲ್ಸೋ ದೇ ಕ್ಯಾನ್ ಡೂ ದೇರ್ ರೊಟೀನ್ ವರ್ಕ್ಸ್. ಬಟ್ ಡೂಸ್ ಡೋಂಟ್ಸ್ ಇರುತ್ತೆ, ಇದು ಮಾಡಬಾರ್ದು, ಇದು ಮಾಡಬೇಕು ಅಂತ. ಆ ಥರ ನಾವು ಹೇಳ್ತೀವಿ. ಸೊ ಇಫ್ ದೇ ಫಾಲೋ ದೋಸ್ ಥಿಂಗ್ ದೆನ್ ದೇ ಕ್ಯಾನ್ ಡೂ ದೇರ್ ವರ್ಕ್ ಆಲ್ಸೋ ಆನ್ ದ ಸೇಮ್ ಡೇ ಆರ್ ದ ನೆಕ್ಸ್ಟ್ ಡೇ ಮಾಡ್ಕೋಬೋದು. ಬಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಎಕ್ಸಸೈಸಸ್, ಪೋಸ್ಟ್ ಪ್ರೊಸೀಜರ್, ಪ್ರಿಕಾಷನ್ಸ್, ಎವ್ರಿಥಿಂಗ್ ವಿಲ್ ಟೆಲ್ ಹೌ ಟು ಡೂ. ಬಟ್ ನೋ ಬೆಡ್ ರೆಸ್ಟ್ ಆ್ಯಂಡ್ ವಿತ್ ಸೇಫ್ ಆ್ಯಂಡ್ ಎಫೆಕ್ಟಿವ್. ಕರೆಕ್ಟ್. ಎಫೆಕ್ಟಿವ್ ಪ್ರೊಸೀಜರ್ ವಿತ್ ನೋ ಕಾಂಪ್ಲಿಕೇಟ್, ಹಾರ್ಮ್ ಆಗೋದೇ ಇಲ್ಲ ಪೇಷಂಟ್ಗೆ. ಇದು ಈ ಟ್ರೀಟ್ಮೆಂಟಿಂದ ನೋ ಹಾರ್ಮ್ನೆಸ್ ಆ್ಯಕ್ಚುಲಿ. ಆ್ಯಂಡ್ ಸಾಕಷ್ಟು ಜನ ಐ ಆಮ್ ಶ್ಯೂರ್ ದೇ ಲಾಸ್ಕ್, ಮ್ಯಾಮ್ ಇವಾಗ ಐ ಆಮ್ ಫೀಲಿಂಗ್ ಬೆಟರ್, ಆರಾಮಾಯಿತು, ಮತ್ತೆ ಯಾವಾಗ ಬಂದಿದ್ದನ್ನು ಮಾಡಿಸ್ಕೋಬೇಕು? ಬಿಕಾಸ್ ಐ ಥಿಂಕ್ ದೇ ಥಿಂಕ್ ಅಥವಾ ಅಸ್ಯೂಮ್ ದಟ್ ಇದು 1 ವರ್ಷಕ್ಕೆ ಒಂದ್ಸಲ ಅಥವಾ 2 ವರ್ಷಕ್ಕೆ ಒಂದ್ಸಲ ಬಂದು ಮಾಡಿಸ್ಕೋಬೇಕು ಅಂತ. ವೆರಿ ಕಾಮನ್ ಕ್ವೆಶನ್, ಮೇಡಮ್ ಈ ಟ್ರೀಟ್ಮೆಂಟ್ ರಿಪೀಟ್ ಮಾಡಬೇಕಾ ಅಂತ. ಈಗ 3rd ಸ್ಟೇಜ್ ನೀ ಆಸ್ಟಿಯೋ ಆರ್ಥರೈಟಿಸ್ ಬಂದರೆ ನಾನು ಒಂದೇ ಸಿಟ್ಟಿಂಗ್ ಕೊಟ್ಟರೆ ಡೆಫಿನೆಟ್ಲಿ ಇಟ್ ವಿಲ್ ಸ್ಟೇ ಓನ್ಲಿ ಫಾರ್ 1 year ಆರ್ 6 months. ಬಟ್ ಆ ಥರ ಅಲ್ಲ, ವಿ ವಿಲ್ ಟ್ರೀಟ್ ಸೊ ದಟ್ ಇಟ್ ಈಸ್ ಹೀಲ್ಡ್ ಮ್ಯಾಕ್ಸಿಮಮ್ಲಿ. ಅಂದರೆ ಚೆನ್ನಾಗಿ ಅವ್ರ ವರ್ಕ್ ಏನೇನು ಹಿಂಗೆ ಆಗಬೇಕೋ ಹಂಗೆ ಟ್ರೀಟ್ ಮಾಡ್ತೀವಿ. ಸೊ ಒನ್ಸ್ ಟ್ರೀಟೆಡ್ ಇಟ್ಸ್ ಎ ಲಾಂಗ್ ಲಾಸ್ಟಿಂಗ್ ಟ್ರೀಟ್ಮೆಂಟ್. ನೋ ನೀಡ್ ಟು ರಿಪೀಟ್ ಎವ್ರಿ 6 months ಆರ್ ಎವ್ರಿ ಇಯರ್. ಮಿನಿಮಮ್ ಒಂದು 5 to 8 years ಆದರೂ ಬಂದೇ ಬರುತ್ತೆ. ಇನ್ನೂ ಮೋರ್ ದ್ಯಾನ್ ದಟ್, ಇಫ್ ದೇ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್, ಇಫ್ ದೇ ಫಾಲೋ ದ ಎಕ್ಸಸೈಸಸ್ ವಾಟ್ ಎವರ್ ವಿ ಟೆಲ್, ಆ್ಯಂಡ್ ದ ವೆಯ್ಟ್ ಕಂಟ್ರೋಲು ಆ್ಯಂಡ್ ಆಲ್ಸೋ ದ ಡೈಟ್, ಇಫ್ ದೇ ಫಾಲೋ ಇಟ್ಸ್ ಎ ಲಾಂಗ್ ಲಾಸ್ಟಿಂಗ್ ಟ್ರೀಟ್ಮೆಂಟ್. ಲೈಕ್ ಇಫ್ ದೇ ಫಾಲೋ ಆಲ್ ದಿಸ್ ಮತ್ತೆ ಬರೋ ಚಾನ್ಸಸ್ಸು ಇರಲ್ಲ. ಬಟ್ ಸೋ ಮೆನಿ ಫ್ಯಾಕ್ಟರ್ಸ್, ಬಾಡಿ ನೇಚರ್ ಮೇಲೆ ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲಾಂಗ್ ಲಾಸ್ಟಿಂಗ್ ಇಟ್ಸ್ ಡೆಫಿನೆಟ್ಲಿ ನಾಟ್. ಇದೊಂದು ಮಿತ್, PRP ಟ್ರೀಟ್ಮೆಂಟ್ ಎವ್ರಿ 6 months ರಿಪೀಟ್ ಮಾಡಬೇಕು ಅನ್ನೋದು ಒಂದು ಮಿತ್, ಬಟ್ ನಾಟ್ ಟ್ರೂ. ಸೊ ಲಾಂಗ್ ಲಾಸ್ಟಿಂಗ್ ಟ್ರೀಟ್ಮೆಂಟ್ ಒಂದು ಸಾರಿ ತೊಗೊಂಡ್ರೆ ಫ್ಯೂ ಇಯರ್ಸ್ ಅವ್ರಿಗೆ ರಿಲೀಫ್ ಸಿಗುತ್ತೆ. ಫಾರ್ ಸಮ್ ಇಟ್ ವಿಲ್ ಬಿ ಪರ್ಮನೆಂಟ್. ಲೈಕ್ ಮೆನಿಸ್ಕಲ್ ಇಂಜುರಿ ಬರ್ತಾರೆ, ACL ಇಂಜುರಿ, ಪಾರ್ಷಿಯಲ್ ಟೈಟ್ಸ್ ಬರ್ತಾರೆ. ಒನ್ಸ್ ಟ್ರೀಟೆಡ್ ಇಟ್ಸ್ ಫಾರ್ ಲೈಫ್ ಆ್ಯಂಡ್ ಇಟ್ ಆಕ್ಟ್ಸ್ ಎಸ್ ಎ ನ್ಯಾಚುರಲ್ ಲಿಗ್ಮೆಂಟ್. ಮತ್ತೆ ಏನಾದರೂ ಇಂಜುರಿ ಆಗಿದ್ರೆ ಟೇರ್ ಆಗುತ್ತೆ, ಇಲ್ಲ ಅಂದರೆ ಅದು ಮತ್ತೆ ಆರೋಗ್ಯ ಚಾನ್ಸೇ ಇರಲ್ಲ. ಅಂಡ್ ಇಂಡಿಯಾದಲ್ಲಿ ಈ ರೇಟ್ ಆಫ್ ಒಬಿಸಿಟಿ ಹೆಚ್ಚಾಗ್ತಾನೆ ಇದೆ. ಇದು ಒಂದು ಮೇಜರ್ ರೀಸನ್ ಕೂಡ ಆಗಿರುತ್ತೆ ಫಾರ್ ಕ್ರಾನಿಕ್ ಪೇನ್, ಎಸ್ಪೆಷಲಿ ನೀ ಪೇನ್, ಬ್ಯಾಕ್ ಪೇನ್, ಕತ್ತಿನ ನೋವಿರಬಹುದು, ಸೊಂಟ, ಈ ಎಲ್ಲದಕ್ಕೂ ಮೇಜರ್ ಕಾಸ್ ಆಗಿರುತ್ತೆ. ಸೊ ಟ್ರೀಟ್ಮೆಂಟ್ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಐ ಥಿಂಕ್ ವೆಯ್ಟ್ನ ಮ್ಯಾನೇಜ್ ಮಾಡೋದು, BP ಆ್ಯಂಡ್ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಆವಾಗ ಬಹುಶಃ ನೀವೇ 8 to 10 years ಅಂತಿದ್ದೀರಾ ಅಂದರೆ ಇನ್ನೂ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಇದ್ರ ಎಫೆಕ್ಟ್ ಅಲ್ವಾ? ಈಗ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಟ್ರೀಟಿಂಗ್ ದ ಜಾಯಿಂಟ್. ಸೊ ವಿ ಟೆಲ್ ದೆಮ್ ಟು ಕಂಟ್ರೋಲ್ ದ ವೆಯ್ಟ್. ನಾವೇ ಡೈಟ್ ಚಾರ್ಟ್ ಇದೆಲ್ಲ ಕೊಡ್ತೀವಿ. ಸೊ ವೆಯ್ಟ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್, ಮೇನ್ಲಿ ಫಾರ್ ನೀ ಆ್ಯಂಡ್ ಸ್ಪೈನ್. ಅಂದರೆ ಆಲ್ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ಗೆ ವೆಯ್ಟ್ 1 kilo ಜಾಸ್ತಿ ಆದ್ರೂ ಜಾಯಿಂಟ್ಸ್ ಮೇಲೆ 5 times ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಈಗ ನಾವು ಜಾಯಿಂಟ್ ಹೀಲ್ ಆಗೋದು ಎಷ್ಟೊಂದು ಇಂಪಾರ್ಟೆಂಟು, ವೆಯ್ಟ್ ಕಮ್ಮಿ ಆಗೋದು ಅಷ್ಟೇ ಇಂಪಾರ್ಟೆಂಟ್. ಸೊ ವೆಯ್ಟ್ ಕಂಟ್ರೋಲ್ ಮಾಡಿದರೆ ಇಟ್ಸ್ ಡೆಫಿನೆಟ್ಲಿ ಎ ಲಾಂಗ್ ಲಾಸ್ಟಿಂಗ್. ಯಂಗ್ಸ್ಟರ್ಸ್ 35-40sಗೆ ಬರ್ತಾರೆ ಒಬೇಸಿರಿ ಅವ್ರಿಗೆ, ಬಿಕಾಸ್ ದೇ ವಿಲ್ ಹ್ಯಾವ್ ಕಾನ್ಸ್ಟೆಂಟ್ ಸ್ಟ್ರೆಸ್ ಆನ್ ದ ನೀ. ಇದರಿಂದ ಡಿಜನರೇಷನ್ ಅರ್ಲಿಯಾಗೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಒಬೇಸಿಟಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ದ ಅಲೈನ್ಮೆಂಟ್ ವಿಲ್ ನಾಟ್ ಬಿ ಪ್ರಾಪರ್. ಸೊ ಅವ್ರ ವಾಕಿಂಗ್ ನೋಡಿ, ನಾರ್ಮಲ್ ವೆಯ್ಟ್ ಇರೋರು ವಾಕಿಂಗ್ ನೋಡಿ, ಡೆಫಿನೆಟ್ಲಿ ದೇರ್ ವಿಲ್ ಬಿ ಡಿಫರೆನ್ಸ್. ಸೊ ವೆಯ್ಟ್ ಡಿಸ್ಟ್ರಿಬ್ಯೂಷನೇ ಹಾಲಾಗುತ್ತೆ. ಸೊ weight distribution on the joints and the spine is different. Correct. So adrinda joints are affected early, spine will be get affected early. So weight control is very important for any joint, andre mainly weight bearing joints and the spine. ಓಕೆ ಓಕೆ ಮ್ಯಾಮ್, ನಾನು ಅರ್ಥ ಮಾಡ್ಕೊಂಡಿರೋದನ್ನು ಹೇಳ್ತೀನಿ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸೊ ಒಬ್ಬ ಪೇಷಂಟ್ ಬಂದು ನನಗೆ ಇಂಥ ಜಾಗದಲ್ಲಿ ನೋವಿದೆ ಅಂತ ಅಂದಾಗ
ನಮ್ಮದೇ ದೇಹದ ರಕ್ತನ ತೆಗೆದು ಅದರಿಂದ ಪ್ಲೇಟ್ಲೆಟ್ಸ್ನ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿ ಪೇನ್ ಇರುತ್ತೋ ಅಲ್ಲಿ ಅದನ್ನ ಇಂಜೆಕ್ಟ್ ಮಾಡ್ತೀರಾ? wherever the damage we inject there under image guidance, blind ಏನು ಕೊಡಲ್ಲ. ಓಕೆ. So I just under ultrasound or fluoroscopy ಆ spot ಒಂದು ನೋಡ್ಕೊಂಡು then we deposit the platelets or the growth factors. growth factor concentrate ಕೊಡ್ತೀವಿ ಅಲ್ಲಿ. ಓಕೆ ಓಕೆ. ಸೊ ಐ ಥಿಂಕ್ ಸುಮಾರು ಜನರು ಡೌಟ್ ಇರುತ್ತೆ, ಇಸ್ ಇಟ್ ಲೈಕ್ ಲ್ಯಾಪ್ರೋಸ್ಕೋಪಿಕ್ ಅಂತ, ರೈಟ್? ಸರ್ಜರಿ ಹೌದೌದು. ಹೆಂಗ್ ಮಾಡ್ತೀರಾ ಇದು ಅಂತ ಕೇಳ್ತಾರೆ. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಲ್ಯಾಪ್ರೋಸ್ಕೋಪಿಕ್ ಅಂಡ್ ನೋ ಜನರಲ್ ಅನಸ್ತೇಷಿಯಾ ರಿಕ್ವೈರ್ಡ್ ಆಲ್ಸೋ. ಅಂಡರ್ ಲೋಕಲ್ ಅನಸ್ತೇಷಿಯಾ ಮಾಡ್ತೀವಿ ನಾವು. ವೆರ್ ಎವರ್ ವಿ ವಾಂಟ್ ಟು ಎಂಟರ್ ಆ ಏರಿಯಾ ಮಾತ್ರ ನಮ್ಮ ಮಾಡಿಬಿಟ್ಟು ಎಂಟರ್ ಆಗ್ತೀವಿ. ವಿ ಇಂಜೆಕ್ಟ್ ದ ಪ್ಲೇಟ್ಲೆಟ್ಸ್ ಅಂಡ್ ವಿಲ್ ಕಮ್ ಬ್ಯಾಕ್ ಅಷ್ಟೇ. ಇಷ್ಟು ವಯಸ್ಸವ್ರಿಗೆ ಮಾಡ್ತಾರಾ ಅನ್ನೋರಿಗೆ ಮಿನಿಮಮ್ ಏಜ್ ಅಂಡ್ ಮ್ಯಾಕ್ಸಿಮಮ್ ಏಜ್ ಎಷ್ಟು ಜನರಿಗೆ ಇದು ಯಾರ್ಯಾರಿಗೆ ವರ್ಕ್ ಆಗಿದೆ? ಸೊ ದೇರ್ ಇಸ್ ನೋ ಏಜ್ ಲಿಮಿಟ್ ಆಕ್ಚುಲಿ. ಸೊ ವಿ ಡಿಡ್ ಫ್ರಮ್ 10 years ಗರ್ಲ್. ಸೊ ಕಂಜೆಂಟಲ್ ಹಿಪ್ ಡಿಫಾರ್ಮಿಟಿ ಇತ್ತು. ಸೊ ದೇ ಸೆಡ್ ಇಟ್ಸ್ ಓನ್ಲಿ ಆಪ್ಷನ್ ಫಾರ್ ಹರ್ ಇಸ್ ಸರ್ಜರಿ, ಬಟ್ ದ ಸರ್ಜರಿ ವಿಲ್ ಬಿ ಡನ್ ಆಫ್ಟರ್ 21. ಸೊ ಅವ್ರಿಗೆ ಪೇಯ್ನ್ ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ. ಫಾರ್ ಆ್ಯಕ್ಚುಲಿ ಫಸ್ಟ್ ವಿ ಡಿಡ್ 4 years ಬ್ಯಾಕ್, 10 years ಶಿ ಈಸ್ ಫೈನ್ ಅಪ್ ಟು ನೌ. ಸ್ಕೂಲ್ ಗೋಯಿಂಗ್ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇತ್ತು, ಸ್ಟೆಪ್ಸ್ ಹತ್ತೋದು ಇಳಿಯೋದು ತುಂಬ ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ನೌ ಶಿ ಈಸ್ ಡೂಯಿಂಗ್ ರೊಟೀನ್ ಆ್ಯಕ್ಟಿವಿಟೀಸ್. ಪ್ಲೇಯಿಂಗ್ ಎಲ್ಲ ಆಗಲ್ಲ, ಬಟ್ ರೊಟೀನ್ ವಿತೌಟ್ ಪೇಯ್ನ್ ಶಿ ಈಸ್ ಅಟೆಂಡಿಂಗ್ ದ ಸ್ಕೂಲ್ ಎಲ್ಲ ಮಾಡ್ತಾಯಿದ್ರು. ಸೊ 10 years ಗರ್ಲಿಂದ 99 years ತಾತ ಮಾಡಿದ್ವಿ, ಅಜ್ಜ ಮಾಡಿದ್ವಿ. ಸೊ ದೇರ್ ಇಸ್ ನೋ ಏಜ್ ಲಿಮಿಟ್. 100 years ಮೇಲೇನೂ ಮಾಡ್ಬೋದು. ಪ್ಲೇಟ್ಲೆಟ್ಸ್ ಒಂದು ನಾರ್ಮಲ್ ಇರಬೇಕು ಅಷ್ಟೇ. ಸೊ ದೇರ್ ಇಸ್ ಡೆಫಿನೆಟ್ಲಿ ನೋ ಏಜ್ ಲಿಮಿಟ್. ಬಟ್ ಫಾರ್ ವಾಟ್ ಎವರ್ ರೀಸನ್ಸ್ ಪ್ಲೇಟ್ಲೆಟ್ಸ್ ನಾರ್ಮಲ್ ಇಲ್ಲ ಅನ್ನೋರಿಗೆ ಬೇರೆಯವರ ಬ್ಲಡ್ ಇಂದ ಅಂದ್ರೆ ಒಬ್ಬ ಹೆಲ್ದಿ ಇಂಡಿವಿಜುವಲ್ ಬ್ಲಡ್ ಇಂದ ಪ್ಲೇಟ್ಲೆಟ್ಸ್ ನ ತೆಗೆದು ಇನ್ಸರ್ಟ್ ಮಾಡಬಹುದು ವಿತ್ ದೇರ್ ಕನ್ಸರ್ನ್ ಅಂಡ್ ಮ್ಯಾಚಿಂಗ್ ಒಂದು ಮಾಡ್ಕೊಂಡು ಮಾಡ್ತೀವಿ. ಸೊ ವೆನ್ ದೇರ್ ಪ್ಲೇಟ್ಲೆಟ್ ಮೇನ್ಲಿ ದ ಥ್ರಾಂಬೋಸೈಟೋಪೆನಿಯಾ, ಥ್ರಾಂಬೋಸೈಟೋಸಿಸ್ ಅಂತ ಪ್ಲೇಟ್ಲೆಟ್ಸ್ ಅಬ್ನಾರ್ಮಲ್ ಇರೋ ಅವ್ರಿಗೆ ಈ ಥರ ಮ್ಯಾಚ್ ಮಾಡಿಕೊಂಡು ಮಾಡ್ಬೋದು. ಸೊ 90% ದೇ ವಿಲ್ ಆಕ್ಸೆಪ್ಟ್ ಆಗುತ್ತೆ, ಬಟ್ ಬೆಸ್ಟ್ ಈಸ್ ದೇರ್ ಓನ್ ಪ್ಲೇಟ್ಲೆಟ್ಸ್. ಓಕೆ ಓಕೆ ಓಕೆ. ಆ್ಯಂಡ್ ಇವತ್ತಿನ ದಿನ ಮೋಸ್ಟ್ ಕಾಮನ್ ಆಗಿ ಯಂಗ್ ಅಡಲ್ಟ್ಸ್ ಮೈಗ್ರೇನ್ ಇಂದ ಒದ್ದಾಡ್ತಾ ಇರ್ತಾರೆ. ಒಂದು ಕಡೆ ಮಾತ್ರ ತಲೆನೋವು ಇರಬಹುದು ಅಥವಾ ಕಂಪ್ಲೀಟ್ ತಲೆಗೆ ನೋವು. ಆ್ಯಂಡ್ ಮೈಗ್ರೇನ್ಗೆ ದೇರ್ ಇಸ್ ನೋ ಕ್ಯೂರ್. ತುಂಬಾ ಒದ್ದಾಡ್ತಾರೆ. ಅಂಥವ್ರಿಗೆ ಪರ್ಮನೆಂಟ್ ಆಗಿ ರಿಲೀಫ್ ಸಿಗುತ್ತಾ? ಸೊ ಮೈಗ್ರೇನ್ ಬಿಕಾಸ್ ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸೀಸ್. ಸ್ಟ್ರೆಸ್ ಏನಾದರೂ ಜಾಸ್ತಿ ಆದರೆ ಈಗ ವಿ ವಿಲ್ ಮ್ಯಾನೇಜ್ ವಿತ್ ದ tablets only for starting, but when the patient is having few criteria irutte, like if the patient is having recurrent attacks, long hours idre and tablets ge enadru respond aagta illa andre then we give botox injections anta martivi, where we target the trigger points ellelli jaasti aagta ideo, mostly the forehead ಮತ್ತೆ temporal, occipital, neck and upper back. So ಈ 4 areas ಅಲ್ಲಿ 4 to 5 areas ಎಲ್ಲೆಲ್ಲಿ ಜಾಸ್ತಿ ನೋವಿದೆ ಟ್ರಿಗರ್ ಪಾಯಿಂಟ್ಸ್ ನೋಟ್ ಮಾಡಿಕೊಂಡು ಬೊಟಾಕ್ಸ್ ಇಂಜೆಕ್ಷನ್ಸ್ ಮಾಡ್ತೀವಿ. ಆ್ಯಂಡ್ ಇಟ್ ಗಿವ್ಸ್ ಅ ಲಾಂಗ್ ಟರ್ಮ್ ರಿಲೀಫ್, ಲೈಕ್ 3 to 5 years ಬರುತ್ತೆ. 3 to 5 years ನೋವಿರಲ್ಲ. ಸೊ ಏನಾದರೂ ಮತ್ತೆ ಬಂದರೆ ದೆನ್ ವಿ ಹ್ಯಾವ್ ಟು ಗಿವ್. ಇಟ್ಸ್ ನಾಟ್ ಲೈಕ್ ಒನ್ ಟೈಮ್ ಅಂದರೆ ಇದು ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ. ಡೆಫಿನೆಟ್ಲಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಫಾರ್ ಸಮ್ ಇಟ್ ವಿಲ್ ನಾಟ್ ರಿಕರ್ ಅಗೈನ್ ಆ ಥರ. ಸೊ ಬೊಟಾಕ್ಸ್ ವಿಲ್ ವರ್ಕ್ ಎಕ್ಸಲೆಂಟ್ಲಿ ಫಾರ್ ದ ಮೈಗ್ರೇನ್ ಪೇಷಂಟ್ಸ್. ಆ್ಯಂಡ್ ನೀವೇನು ಹೇಳಿದ್ರಿ ರೂಟ್ ಕಾಸ್ನ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ. ಆ ರೂಟ್ ಕಾಸ್ನ ಐಡೆಂಟಿಫೈ ಮಾಡೋದಕ್ಕೆ ಒಂದಷ್ಟು ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ನೀವು. ಸೊ ಒಬ್ಬ ಪೇಷಂಟ್ ವೆನ್ ಹಿ ಆರ್ ಶಿ ವಾಕ್ಸ್ ಇನ್, ವಾಟ್ ಆರ್ ದ ಕಾಮನ್ ಅಥವಾ ಜೆನರಿಕ್ ಟೆಸ್ಟ್ಸ್ ನೀವು ಸಜೆಸ್ಟ್ ಮಾಡ್ತೀರಾ ಬಿಫೋರ್ ವಿಚ್ ಯು ಸ್ಟಾರ್ಟ್ ಟ್ರೀಟಿಂಗ್ ಹಿಮ್ ಆರ್ ಹರ್? ಸೊ ಬೇಸಿಕ್ಲಿ ವಿ ಡು ಮಸ್ಕ್ಯುಲೋಸ್ಕೆಲೆಟಲ್ ಅಲ್ಟ್ರಾಸೌಂಡ್ ಫಾರ್ ದ ಜಾಯಿಂಟ್. ನೀ ಜಾಯಿಂಟ್ ಇಸ್ ವೆರಿ ಸಿಂಪಲ್ ಜಾಯಿಂಟ್. ಇಲ್ಲಿ ಒಂದು 5 ಸ್ಟ್ರಕ್ಚರ್ಸ್ ಇರುತ್ತೆ, ಲೈಕ್ ಮೇನ್ಲಿ ಕಾರ್ಟಿಲೇಜ್. ಏಜ್ ಆಗಿರೋರಿಗೆ ಪೇಯ್ನ್ ಬರೋದು ಈ ಕಾರ್ಟಿಲೇಜ್ ಲಾಸಿಂದ. ಆ್ಯಂಡ್ ಮೆನಿಸ್ಕೈ, ಯಂಗ್ಸ್ಟರ್ಸಲ್ಲಿ ಮಂಡಿ ನೋವು ಅಂತ ಹೇಳ್ತಾರೆ. ಕಾಮನ್ ಕೋಸ್ ಮೆನಿಸ್ಕೈ ಟೈರ್ ಆರ್ ದ ಲಿಗಮೆಂಟ್ ಆಂಟೀರಿಯರ್ ಆ್ಯಂಡ್ ಪೋಸ್ಟಿಯರ್ ಕ್ರೂಷಿಯೇಟ್ ಲಿಗಮೆಂಟ್ಸ್ ಇರುತ್ತೆ, ಸ್ಟೆಬಿಲೈಸರ್ಸ್ ಆಫ್ ದ ನೀ. ಇದರಿಂದ ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್. ಫಾರ್ ಸಮ್ ಇಟ್ ಮೇ ನಾಟ್ ಬಿ ಓನ್ಲಿ ದ ಕಾರ್ಟಿಲೇಜ್, ಮೆನಿಸ್ಕೈ ಇರ್ಬೋದು. ಅವ್ರ ಪಕ್ಕದಲ್ಲಿರೋ ಬರ್ಸಾ, ಮಸಲ್ಸ್, ಟೆಂಡಾನ್ಸ್, ದ ರೂಟ್ ಕಾಸ್ಗೆ ನಾವು ಫಸ್ಟ್ ಅಲ್ಟ್ರಾಸೌಂಡ್ ಸ್ಕ್ರೀನ್ ಮಾಡ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ರೀನ್ ಮಾಡಿಕೊಂಡು ವಿಲ್ ಆ್ಯಕ್ಚುಲಿ ಕಮ್ ಟು ಒನ್ ಕನ್ಕ್ಲೂಷನ್. ಆಫ್ಟರ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಟ್ರಾಸೌಂಡಲ್ಲೇ ಒಂದು ಕ್ಲಿನಿಕಲ್ ಒಂದು ಡಯಾಗ್ನೋಸಿಸ್ ಬಂದ್ಬಿಟ್ಟು ವಿ ಜಸ್ಟ್ ಕಸ್ಟಮೈಸ್ಡ್ ಪ್ರೋಟೋಕಾಲ್ ಇರುತ್ತೆ ಪೇಷಂಟ್ಸ್ಗೆ. ಸೊ ಇದು ಪ್ರಾಬ್ಲಮ್ ಇದೆ. ಸೊ ಯು ನೀಡ್ ದಿಸ್ ಮೆನಿ ಸಿಟ್ಟಿಂಗ್ಸ್ ಆಫ್ PRP ಆರ್ RF ವಿತ್ PRP ಆರ್ ಎನಿ ಟ್ರಿಗ್ಗರ್ ವಿತ್ PRP. ಆ ಥರ ಎಲ್ಲ ನಾವು ಹೇಳಿದ್ಮೇಲೆ ದೆನ್ ದ ಪೇಷಂಟ್ಸ್ ಆರ್ ಓಕೆ, ವಿಲ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್. And hardly they should stay for 3 to 4 hours here ಅಷ್ಟೇ. They can go back to their work also. ಕರೆಕ್ಟ್. ಇಲ್ಲಿಗೆ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಸು ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ನು ನೋಡಿಕೊಂಡು ಫೈನಲಿ ಬರ್ತಾರೆ, ಬಿಕಾಸ್ ಮ್ಯಾನೇಜ್ ಮಾಡಲೇಬೇಕು ಇವಾಗ ನಾನು ಈ ನೋವನ್ನ ಅಂತ. ಆ್ಯಂಡ್ ಇಲ್ಲಿ ಬಂದ ಮೇಲೆ ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದಕ್ಕೆ ಅಂತ ಕೆಲವರು ಮತ್ತೆ ಅವ್ರ ಡಾಕ್ಟರ್ ಹತ್ರ ಹೋಗ್ತಾರೆ.
ಈ ಥರದ್ದೊಂದಿದೆ ಡಾಕ್ಟ್ರೆ, ನಾನು ಮಾಡಿಸ್ಕೋಬೋದಾ ಅಂತ. ಆ್ಯಂಡ್ ಐಮ್ ವೆರಿ ಶ್ಯೂರ್ ಎಷ್ಟೆಷ್ಟೋ ಡಾಕ್ಟರ್ಸ್ ಹೇಳೋದು ಇಲ್ಲ ಇದಕ್ಕೆ ಸರ್ಜರಿನೇ ಪರಿಹಾರ, ಇದು ಯಾವುದು ಮಾಡಿಸ್ಕೋಬೇಡಿ ನೀವು ಅಂತ. ಅಂಥವ್ರಿಗೆ ಏನು ಹೇಳ್ತೀರಾ? ಸೋ ಮೆನಿ ಪೇಷಂಟ್ಸ್ ನನ್ನ ಹತ್ರನೇ ಬಂದು ಹೇಳ್ತಾರೆ, ಮೇಡಮ್ ನಾನು ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸಿದ್ದೀನಿ ಬೇಡ ಅಂತ. ಡೆಫಿನೆಟ್ ಅದು ಬಿಕಾಸ್ ದೇ ಡೋಂಟ್ ನೋ ಹೌ ದ PRP ವರ್ಕ್ಸ್. ಯು ಶುಡ್ ಆಸ್ಕ್ ಹೂ ಆರ್ ಡೂಯಿಂಗ್ ದ ಪ್ಲೇಟ್ಲೆಟ್ ರೀಜನರೇಟಿವ್ ಥೆರಪಿ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಹೌ ಎಕ್ಸಲೆಂಟ್ ಇಟ್ ಗಿವ್ಸ್ ದ ರಿಸಲ್ಟ್. ಸೊ ನಾರ್ಮಲ್ ಆಗಿ ದೇ ಡೋಂಟ್ ರೀಡ್ ಅಬೌಟ್ ದ PRP, ದ ರೀಜನರೇಟಿವ್ ಮೆಡಿಸಿನ್, ಹೌ ಇಟ್ ವರ್ಕ್ಸ್, ವಾಟ್ ಆರ್ ದ ರಿಸಲ್ಟ್, ಸಕ್ಸಸ್ ರೇಟ್ ಹೇಗಿದೆ ಅಂತ ಜಾಸ್ತಿ ಈಗ ಯಾರು ನೋಡೋದೇ ಇಲ್ಲ. ಇದು ಇಂಜೆಕ್ಷನ್ಸ್. ಇನ್ನೊಂದು ಡೌಟ್ ಏನು, ಮೇಡಮ್ ಈ PRPಯಲ್ಲಿ ಸ್ಟೀರಾಯ್ಡ್ಸನ್ನು ಯೂಸ್ ಮಾಡ್ತಾರಾ ಅಂತ ಕೇಳ್ತಾರೆ. ಸೊ PRPಗೆ ಇನ್ನೊಂದು ಪ್ರಾಪರ್ಟಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅಂತ. ಸೊ ಸ್ಟೀರಾಯ್ಡ್ಸ್ ಯೂಸ್ ಮಾಡಿದ್ರೆ ಪೇನ್ ಕಮ್ಮಿ ಮಾಡೋದಕ್ಕೆ ಸ್ಟೀರಾಯ್ಡ್ಸಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯಿಂದನೇ ಅದು ಕೊಡ್ತಾರೆ. ಸೊ PRP ಓನ್ಲಿ ವಿಲ್ ಹ್ಯಾವ್ ದಟ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ. ವೈ ಟು ಯೂಸ್ ಸ್ಟೀರಾಯ್ಡ್ಸ್ ಯೂಸ್ ಮಾಡೋದು ಬೇಕೇ ಆಗಿಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಇಮ್ಮಿಡಿಯೇಟ್ ರಿಸಲ್ಟ್, ನನಗೆ ಲಾಂಗ್ ಟರ್ಮ್ ರಿಸಲ್ಟ್ ಬೇಕು. ಲಾಂಗ್ ಟರ್ಮ್ ರಿಸಲ್ಟಲ್ಲಿ ಸ್ಟೀರಾಯ್ಡ್ ಈಸ್ ನಾಟ್ ಯೂಸ್ಫುಲ್. ಸೊ ಡೆಫಿನೆಟ್ಲಿ ಡೋಂಟ್ ಮಿಕ್ಸ್ ಸ್ಟೀರಾಯ್ಡ್ ಇನ್ ದಟ್. ಆ್ಯಂಡ್ ಡಾಕ್ಟರ್ಸ್ ಯಾರು ಮಾಡ್ತಾಯಿದ್ರು ಅವ್ರಿಗೆ ಹೇಳಿದರೆ ಗೊತ್ತಾಗುತ್ತೆ ಇದು ಹೌ ಎಕ್ಸಲೆಂಟ್ ಇಟ್ ಈಸ್ ಅಂತ. ಸೊ ಮೆನಿ ವಿಲ್ ಕಮ್ ಬಟ್ ಫೈನಲಿ ದೇ ಆರ್ ಕನ್ವಿನ್ಸ್ಡ್ ನನಗಿದು ನಾವು ಟ್ರೈ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ದ ಟ್ರೀಟ್ಮೆಂಟ್ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಫ್ರಮ್ ದೆಮ್ ಐ ವಿಲ್ ಗೆಟ್ ದ 10 more patients. ಆ ಥರ ಇರುತ್ತೆ. ಮ್ಯಾಮ್, ಇಂಡಿಯಾ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ಅತಿ ಹೆಚ್ಚು ಜನ ಡಯಾಬಿಟಿಸಿಂದ ಬಳಲ್ತಾ ಇದ್ದಾರೆ. ಆ್ಯಂಡ್ ಸಾಕಷ್ಟು ಜನರಿಗೆ ಇನ್ನೂ ಡಯಾಗ್ನೋಸಿಸ್ ಕೂಡ ಆಗಿಲ್ಲ. ಎಷ್ಟೆಷ್ಟೋ ಜನರು ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಹೋಗಿ ಅಥವಾ ಯಾವುದೋ ಸರ್ಜರಿ ಟೈಮಲ್ಲಿ ಹೋಗಿ ಬ್ಲಡ್ ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ ಡಯಾಬಿಟಿಸ್ ಇದೆ ಅಂತ. ಸೊ ಡಯಾಬಿಟಿಸ್ ಒಂದು ಹಂತವನ್ನು ಮೀರಿದಾಗ ಪಾದಗಳಲ್ಲಿನ ಬರ್ನಿಂಗ್ ಸೆನ್ಸೇಷನ್ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಈ ಕಾರಣಕ್ಕೆ ಸಾಕಷ್ಟು ಏಟಾಗಿ ಅದು ವಾಸಿ ಆಗದಿರೋ ಸ್ಟೇಜ್ಗೂ ಹೋಗುತ್ತೆ. ಇದಕ್ಕೂ ಏನಾದರೂ ಟ್ರೀಟ್ಮೆಂಟ್ ಆಸೆಟ್ ಸಿಗುತ್ತಾ ನಿಮ್ಮಲ್ಲಿ? ಡೆಫಿನೆಟ್ಲಿ. ಈ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಏನಾಗುತ್ತೆ ಅಂದರೆ ದ ನರ್ವ್ಸ್ ವಿಲ್ ಗೆಟ್ ಡ್ಯಾಮೇಜ್ಡ್. ಆ ಪೆರಿಫರಲ್ ಶೀತ್ ಒಂದು ಮೈಲಿನ್ ಅಂತ ಇರುತ್ತೆ, ಅದು ಡ್ಯಾಮೇಜ್ ಆಗ್ತಾ the patient will have continuous signals from the foot, mainly ಅಂದರೆ ಗ್ಲೌವ್ ಆ್ಯಂಡ್ ಸಾಕ್ಸ್ ಪ್ಯಾಟ್ರನಲ್ಲಿ ಕೈಯಲ್ಲಿ ಮತ್ತು ಕಾಲಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಡೆಫಿನೆಟ್ಲಿ ದೇರ್ ವಿಲ್ ಬಿ ನೋ ಪರ್ಮನೆಂಟ್ ಫಾರ್ ದೆಮ್. ಫಸ್ಟ್ ವಿಲ್ ಮ್ಯಾನೇಜ್ ವಿತ್ ದ ಕನ್ಸರ್ವೇಟಿವ್ ಟ್ಯಾಬ್ಲೆಟ್ಸಿಂದ. ಒಬ್ಬರು ಅದೂ ಅವ್ರಿಗೆ ಯೂಸ್ ಆಗ್ತಾ ಇಲ್ಲ ಅಂದರೆ ವಿ ಡೂ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆಫ್ ದ ಪೆರಿಫರಲ್ ನರ್ವ್ಸ್. ಸೊ ಆ ನರ್ವ್ಸ್ ಯಾವ್ದು ಇನ್ವಾಲ್ವ್ ಆಗಿದೋ ಟಾರ್ಗೆಟ್ ಮಾಡಿಬಿಟ್ಟು ಆ ನರ್ವ್ಸ್ಗೆ ನಾವು RF ಪಲ್ಸ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ. ಇದರಿಂದ ಪೇನ್ ಸಿಗ್ನಲ್ಸ್ ವಿಚ್ ಆರ್ ಕ್ಯಾರಿಂಗ್ ಟು ದ ಬ್ರೈನ್, ಸೊ ದೇ ವಿಲ್ ಗೆಟ್ ಸ್ಟಾಪ್ಡ್ ಇನ್ ದ ಅಂದರೆ ಅಲ್ಲೇ ಎಲ್ಲಿ ಲೀಷನ್ ಕೊಡ್ತೀವೋ ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಅವ್ರಿಗೆ ಆ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಇಟ್ ಮೇ ಸ್ಟೇ ಅಪ್ ಟು 3 years. 3 yearsವರೆಗೂ ರಿಲೀಫ್ ಇರುತ್ತೆ, ಎಫೆಕ್ಟಿವ್. ಆ್ಯಂಡ್ ಇಫ್ ಇಟ್ ಟ್ರಿಕ್ಕಸ್ ಅಂದರೆ ಶುಗರ್ ಕಂಟ್ರೋಲಲ್ಲಿ ಇರಬೇಕು, ದ ಎಕ್ಸಸೈಸಸ್ ಆರ್ ದ ಫುಡ್ ಕೇರ್ ಎವ್ರಿಥಿಂಗ್ ವಿಲ್ ಟೆಲ್ ಹೌ ಟು ಮೇಂಟೈನ್. ಈ ಥರ ಫಾಲೋ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಬಟ್ ವಿ ಕಾಂಟ್ ನರ್ವ್ ರೀಜನರೇಷನ್ಗೆ ಇನ್ನೂ ರಿಸರ್ಚ್ ನಡೀತಾ ಇದೆ, ಅದು ವಿ ಕಾಂಟ್ ಡು. ಬಟ್ ವಿ ಕ್ಯಾನ್ ಕಂಟ್ರೋಲ್ ದೇರ್ ಪೇನ್ ವಿತ್ ದ ಪಲ್ಸ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಎಕ್ಸಲೆಂಟ್ ಇರುತ್ತೆ ರಿಸಲ್ಟ್. ಐ ಆಮ್ ವೆರಿ ಶ್ಯೂರ್ ಮ್ಯಾಮ್, ನೆಕ್ಸ್ಟ್ ಡೆಕೆಡಲ್ಲಿ ಕುತ್ತಿಗೆ ನೋವಿಗೆ ಹೆಚ್ಚು ಜನ ಒದ್ದಾಡಿ ಟ್ರೀಟ್ಮೆಂಟ್ ಬೇಕು ಅಂತ ಬಂದೇ ಬರ್ತಾರೆ ಅಂತ, ಬಿಕಾಸ್ ಆಫ್ ಆರ್ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಮೊಬೈಲ್ ಫೋನ್ಸ್. ಅದು ಒಂದು. ಆ್ಯಂಡ್ ಇವಾಗ ಆಲ್ರೆಡಿ ಜನ ಫೇಸ್ ಮಾಡ್ತಿರುವಂಥ ಇಶ್ಯೂಸ್ ಸುಮಾರು ವರ್ಷಗಳಿಂದ ಫೇಸ್ ಮಾಡ್ತಿರೋದು ಇಸ್ ಸೊಂಟ ನೋವು, ಬ್ಯಾಕ್ ಪೇನ್. ಎಸ್ಪೆಷಲಿ ಸೆಕ್ಷನ್ ಆದಮೇಲೆ ತುಂಬ ಜನ ದೇ ಸೇ ದಟ್ ಅದಾದ್ಮೇಲೆ ಶುರುವಾಗಿದ್ದು ಬ್ಯಾಕ್ ಪೇನ್ ಅಂತ. ಇದು ಅದರ ಒಂದು ಬೈ ಪ್ರಾಡಕ್ಟ್ ಆಗಿರೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಇದೆಯಾ ಅಂತ? ಡೆಫಿನೆಟ್ಲಿ. ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದರೆ ದ ಪೆಲ್ವಿಕ್, ಸ್ಪೈನ್, ಮಸಲ್ಸ್, ಲಿಗಮೆಂಟ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಸೊ ದೇ ವಿಲ್ ಗೆಟ್ ಸ್ಟ್ರೆಚ್ಡ್ ಟು ಅಕಾಮಡೇಟ್ ದ ಬೇಬಿ. 70 to 80% ಎವ್ರಿಥಿಂಗ್ ವಿಲ್ ಕಮ್ ಟು ನಾರ್ಮಲ್. 80% ಜನಗಳಿಗೆ ನಾರ್ಮಲ್ ಆಗುತ್ತೆ, ಬಟ್ 20% ಪೀಪಲ್ ಇಟ್ ವಿಲ್ ನಾಟ್ ಕಮ್ ಬ್ಯಾಕ್ ಟು ನಾರ್ಮಲ್. ಸೊ ಮೈನ್ ಪ್ರಾಬ್ಲಮ್ ಅವ್ರಿಗೆ ಬರೋದು ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ಡಿಸ್ಫಂಕ್ಷನ್. ಇದು ಈ ಜಾಯಿಂಟ್ ಸ್ಟ್ರೆಚ್ ಆಗಿ ನಾರ್ಮಲ್ ಆಗಲ್ಲ. ಸೊ ಅಂತ ಅವ್ರಿಗೆ ತುಂಬ ಪೇನ್, ಸೈಡ್ಗೆ ತುಂಬಾ ನೋವಿರುತ್ತೆ, ಕುತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ. ಆ್ಯಂಡ್ ವೈಲ್ ಕ್ಯಾರಿಯಿಂಗ್ ದ ಬೇಬಿ, ವೈಲ್ ಹ್ಯಾಂಡ್ಲಿಂಗ್ ಆರ್ ಫೀಡಿಂಗ್ ದ ಬೇಬಿ ತುಂಬ ಪೇನ್ ಇರುತ್ತೆ. ದಟ್ ವಿ ಕ್ಯಾನ್ ಅಡ್ರೆಸ್. 1 or 2 sittings ಆಫ್ PRP ವಿಲ್ ಗಿವ್ ಎಕ್ಸಲೆಂಟ್ ರಿಸಲ್ಟ್ಸ್ ಫಾರ್ ದೆಮ್. ಆ್ಯಂಡ್ ಒಬ್ಬೊಬ್ಬರಿಗೆ ಡಿಸ್ಕ್ ಪ್ರಾಬ್ಲಮ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಬಿಕಾಸ್ ದ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ವಿಲ್ ನಾಟ್ ಬಿ ಪ್ರಾಪರ್. ಸ್ವಲ್ಪ ಆ ಸೆಂಟರ್ ಆಫ್ ದ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಆಂಟಿರಾಗಿ ಡಿಸ್ಪ್ಲೇಸ್ ಆಗಿ ದ ಸ್ಪೈನ್ ವಿಲ್ ಗೆಟ್ ಅಫೆಕ್ಟೆಡ್. ಸೊ ಅಂತ ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು. ಅಲ್ಲಿನೂ ಅಷ್ಟೇ, ದ ರೂಟ್ ಕಾಸ್ ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್. ವೆದರ್ ಇಟ್ಸ್ ಎ ಡಿಸ್ಕ್ ಇಶ್ಯೂ ಆರ್ ಫೆಸೆಡ್ ಜಾಯಿಂಟ್ ಆರ್ ಪಕ್ಕದಲ್ಲಿ ಲಿಗಮೆಂಟ್ಸ್, ಮಸಲ್ಸ್, ಇದೆಲ್ಲ ಪ್ರಾಪರಾಗಿ ಡಯಾಗ್ನೋಸ್ ಮಾಡಿಬಿಟ್ಟು ವಿ ಕ್ಯಾನ್ ಟ್ರೀಟ್ ಆಲ್ ಟೈಪ್ಸ್ ಆಫ್ ಆಲ್ ಕಂಡೀಷನ್ಸ್ ಇನ್ ದ ಸ್ಪೈನ್ ವಿತ್ ಎ ಸ್ಮಾಲ್ ಇಂಜೆಕ್ಷನ್. ಓಕೆ, 90% ವಿ ಕ್ಯಾನ್ ಟ್ರೀಟ್. 10% ಅವ್ರಿಗೆ ಸರ್ಜರಿ ಮಾಡಬೇಕಾಗುತ್ತೆ. ಎನಿವೇ ಒನ್ಸ್ ವಿ ಡೂ ದ MRI ವಿಲ್ ಕಮ್ ಟು ನೋ
ವೆದರ್ ಹೌ ಟು ಟ್ರೀಟ್ ದ ಪೇಷಂಟ್ ಅಂತ. ಸೊ ಕತ್ತು ನೋವು ತುಂಬ ಕಾಮನ್, ನೀವೇ ಹೇಳಿದ್ರಲ್ವಾ, ಮೊಬೈಲ್ ಹಿಂಗೆ ಬೆಂಡ್ ಮಾಡಿ ಅವರ್ಸ್ ಟುಗೆದರ್ ದೇ ವಿಲ್ ಬಿ ಸೀಯಿಂಗ್ ದ ರೀಲ್ಸಿಂದ ಇದು 5 degrees ಬೆಂಡ್ ಆದ್ರೂ ಒಂದು 10 times ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ದೆನ್ ದೇ ವಿಲ್ ಹ್ಯಾವ್ ದ ಡಿಜನರೇಷನ್ ಇನ್ ದ ಸ್ಪೈನ್, ಡಿಸ್ಕ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲೇ ಇರುತ್ತೆ, ಅಲ್ಲಿ ಇನ್ನೂ ಜಾಸ್ತಿ ಆದರೆ ಕೈಗೆಲ್ಲ ರೇಡಿಯೇಟಿಂಗ್ ಪೈನ್ ಸ್ಟಾರ್ಟ್ ಆಗುತ್ತೆ. ದೋಸ್ ಆಲ್ಸೋ ವಿ ಕ್ಯಾನ್ ಟ್ರೀಟ್. Along with treating the problem, we tell how to maintain the posture, how to maintain the muscle strength, everything we tell. And ಮತ್ತೆ ರಿಪೀಟ್ ಆಗಬಾರ್ದು ಅಂತಲೂ ಹೇಳ್ಕೊಡ್ತೀವಿ. ಇಫ್ ದೇ ಮೇಂಟೈನ್ ನಾನು ಸ್ಪೈನ್ ಟ್ರೀಟ್ ಮಾಡಿದ್ರೆ ರಿಸಲ್ಟ್ಸ್ ವಿಲ್ ಬಿ 95%. ಅಷ್ಟೊಂದು ಚೆನ್ನಾಗಿರುತ್ತೆ ರಿಸಲ್ಟ್ಸ್. ಮ್ಯಾಮ್ ಇವಾಗ ನೋಡಿ ಸಾಕಷ್ಟು ಕಡೆಗಳಲ್ಲಿ ನಾವು ಹೆಚ್ಚೆಚ್ಚು ಜನ ಮಾತಾಡ್ತಿರೋದು ನೋಡ್ತಾ ಇದ್ದೀವಿ, ದಟ್ ಐ ಹ್ಯಾವ್ ಆಂಗ್ಸೈಟಿ, ಐ ಹ್ಯಾವ್ ಡಿಪ್ರೆಷನ್ ಅಂತ ಓಪನ್ ಅಪ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ಸಾಕಷ್ಟು ಸ್ಟಡೀಸ್ ಹ್ಯಾವ್ ಲಿಂಕ್ಡ್ ಕ್ರಾನಿಕ್ ಪೇನ್ ವಿತ್ ಆಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್. ಮೇ ಬಿ ಜನ ಇದನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಯಾವುದೋ ಒಂದು ಪೇನ್ ಇರುತ್ತೆ, ಅದು ಕ್ರಾನಿಕ್ ಪೇನ್ ಆಗೋವರೆಗೂ ಬಿಟ್ಟು ಯು ನೆವರ್ ನೋ, ಅದರಿಂದನೂ ದೇ ಮೈಟ್ ಬಿ ಡಿಪ್ರೆಸ್ಡ್ ಅಥವಾ ಅದರಿಂದ ಕೂಡ ದೇ ಮೈಟ್ ಬಿ ಹ್ಯಾವಿಂಗ್ ದಟ್ ಆಂಗ್ಸೈಟಿ. ದಿಸ್ ಈಸ್ ಆಲ್ ಒನ್ ಸೈಕಲ್. ಕ್ರಾನಿಕ್ ಪೇನ್ಸಿಂದ ನಿದ್ರೆ ಬರಲ್ಲ, ನಿದ್ರೆ ಬಂದಿಲ್ಲ ಅಂದರೆ ಆಂಗ್ಸೈಟಿ ಡಿಪ್ರೆಷನ್ ಜಾಸ್ತಿ ಆಗ್ಬಿಡುತ್ತೆ. ದಿಸ್ ಅಗೇನ್ ಇನ್ಕ್ರೀಸಸ್ ದ ಕ್ರಾನಿಕ್ ಪೇನ್ಸ್. ಸೊ ಯೂಶ್ವಲಿ ಈ ಸ್ಟ್ರೆಸ್ಸಿಂದ ಆರ್ ಲ್ಯಾಕ್ ಆಫ್ ಸ್ಲೀಪಿಂದ ಏನಾಗುತ್ತೆ ಅಂದರೆ ದ ಸ್ಟ್ರೆಸ್ ಹಾರ್ಮೋನ್ ಲೈಕ್ ಕಾರ್ಟಿಸಾನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ದ ಗುಡ್ ಹಾರ್ಮೋನ್ಸ್ ಲೈಕ್ ಎಂಡೋರ್ಫಿನ್ಸ್ ಇದೆಲ್ಲ ಕಮ್ಮಿ ಆಗಿಬಿಡುತ್ತೆ. ದ ಸ್ಲೀಪ್ ಹಾರ್ಮೋನ್ಸ್ ಆಲ್ಸೋ ವಿಲ್ ಬಿ ರಿಡ್ಯೂಸ್. ಸೊ ಅಗೇನ್ ಇಟ್ ಇನ್ಕ್ರೀಸಸ್ ಆಲ್ ಟೈಪ್ ಆಫ್ ಕ್ರಾನಿಕ್ ಪೈನ್ಸ್. ಬಿಕಾಸ್ ಸ್ಲೀಪಲ್ಲಿ ಏನಾಗುತ್ತೆ ಅಂದರೆ the healing will happen during the sleep. So whatever is the body damage ಏನಾಗಿದ್ರೂ ಸ್ಲೀಪಲ್ಲಿ the body will heal by itself. If you don't sleep properly, then the stress will increase, then the chronic pain increase, ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. We have to stop that. So it's an interrelated circle. Definitely once the stress management is very important in all types of chronic pains. Whatever they can do, like if they're happy with some art or some paint or listening to music or sports, anything, whatever they're habituated, the stress management is very important. Proper sleep time is very important. Proper food is also very important. Food is the main cause for all types of diseases. Correct. So a diet correct illa andre adunu problem. So even diet management is also important. So ellanu nave ಹೇಳ್ತೀವಿ ಹಿಂಗೆ ಮಾಡ್ಕೋಬೇಕು, ಆ ಥರ ಫಾಲೋ ಮಾಡಿದ್ರೆ ಸಾಕು. ಕರೆಕ್ಟ್. ಇಲ್ಲಿ 20ಕ್ಕೂ ಹೆಚ್ಚಿನ ಥರದ ನೋವುಗಳಿಗೆ ಅಫ್ಕೋರ್ಸ್ ಅದರಲ್ಲೂ ಸಬ್ ಡಿವಿಷನ್ಸ್ ಇರುತ್ತೆ, ಬಟ್ ಪ್ರೈಮರಿಲಿ ನಾನು ಹೇಳ್ತಿರೋದು ಐ ಥಿಂಕ್ 30 to 40+ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಅನ್ಸುತ್ತೆ. ಅಗೇನ್ ಇಟ್ಸ್ ಅ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಆಫ್ ಯಾವ ನೋವಿಗೆ ಯಾವ ಟ್ರೀಟ್ಮೆಂಟ್ ಅಂತ. ಎಷ್ಟು ಥರದ ನೋವುಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ ಟು ಬಿ ಪ್ರಿಸೈಸ್? ಸೊ ಕಾಮನ್ಲಿ ವಾಟ್ ವಿ ಟ್ರೀಟ್ ಇಸ್ ದ ನೀ, ಸ್ಪೈನ್, ಶೋಲ್ಡರ್. ಇದು ಕಾಮನ್ ಬಿಕಾಸ್ ಎಲ್ಲರ ಮನೆಯಲ್ಲೂ ಯಾರೊಬ್ರು ಮಂಡಿ ನೋವು ಇದ್ದೇ ಇರ್ತಾರೆ. ನೀ ಪೇನ್ ಇಸ್ ವೆರಿ ಕಾಮನ್ ಆ್ಯಂಡ್ ಸ್ಪೈನ್ ಈಸ್ ವೆರಿ ಕಾಮನ್. ವಾಟ್ ವಿ ಟ್ರೀಟ್ ಲೈಕ್ ಡಿಸ್ಕ್ ಆಗಲಿ, ಇಲ್ಲಾಂದರೆ ಫೆಸೆಟ್ ಜಾಯಿಂಟ್, ಸಿಂಪಲ್ ಮಸಲ್ ಮಯೋಫೇಶಿಯಲ್ ಸಿಂಡ್ರೋಮ್ಸ್ ಆಗಲಿ, ಆ್ಯಂಡ್ ಆಲ್ಸೋ ಸ್ಯಾಕ್ರೋಎಲಿಯಾಕ್ ಜಾಯಿಂಟ್, ಹಿಪ್ ಜಾಯಿಂಟ್, ಏವಿಯನ್. ಕೋವಿಡ್ ಬಂದ ಮೇಲೆ ಹಿಪ್ ಜಾಯಿಂಟ್ ಏವಿಯನ್ ತುಂಬ ಕಾಮನ್ ಆಗಿದೆ. ಯಂಗ್ಸ್ಟರ್ಸ್ 25 to 45 ಅಲ್ಲೇ ನೋಡ್ತಾ ಇದ್ದೀವಿ. ಅದು ಬಿಕಾಸ್ ದ ಬ್ಲಡ್ ಸಪ್ಲೈ ಆ ಫಿಮರಲ್ ಹೆಡ್ಡಲ್ಲಿ ಕಮ್ಮಿ ಆಗಿಬಿಟ್ಟು ದ ಹೆಡ್ ವಿಲ್ ಗೆಟ್ ನೆಕ್ರೋಸ್ಡ್, ವೆಯ್ಟ್ ಬೇರಿಂಗೇ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ ಈಸ್ ವಿ ಕಾನ್ ಡೂ ಸರ್ಜರಿ. ಡೆಫಿನೆಟ್ಲಿ ದ ಪೇನ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್ ಟು ಪುಷ್ ಫಾರ್ ಸರ್ಜರಿ ಫ್ಯೂ ಇಯರ್ಸ್. ಸೊ ಒಬ್ರೊಬ್ರಿಗೆ ಮತ್ತೆ ಆ ಸ್ಟೇಜಿಂಗೂ ಅದು ಸ್ಟೇಜಿಂಗ್ ಇರುತ್ತೆ. ಏವಿಯನಲ್ಲಿ 4th ಸ್ಟೇಜ್ ಇದ್ದರೆ ಸರ್ಜರಿ ಮಾಡಬೇಕು. ಆ ಸ್ಟೇಜು ನಾವು 2nd ಸ್ಟೇಜಲ್ಲೇ ಟ್ರೀಟ್ ಮಾಡಿದ್ರೆ ಇಟ್ ವಿಲ್ ನಾಟ್ ಗೋ ಟು ಫೈನಲ್ ಸ್ಟೇಜ್ ಆಲ್ಸೋ, ಆ ಥರ. ಮತ್ತು ಶೋಲ್ಡರ್, ಈಗ ನೀ ಅಲ್ಲಿ ಕಾರ್ಟ್ಲೇಜ್ ಇಸ್ ದ ಮೇನ್ ಇಶ್ಯೂ, ಬಟ್ ಶೋಲ್ಡರಲ್ಲಿ ರೊಟೇಟರ್ ಕಫ್ ಮಸಲ್ಸ್ ಅಂತ ಇರುತ್ತೆ. ಈ ಶೋಲ್ಡರಲ್ಲಿ ರೊಟೇಟರ್ ಕಫ್ ಮಸಲ್ಸ್ ಅಂತ ಇರುತ್ತೆ. ದ ಶೋಲ್ಡರ್ ಜಾಯಿಂಟ್ ಈಸ್ ದ ಓನ್ಲಿ ಜಾಯಿಂಟ್ ವಿಚ್ ರೊಟೇಟ್ಸ್ 180 degrees. ಹೌದಾ? 180 degrees ರೊಟೇಟ್ ಆಗಬೇಕು. ಬಿಕಾಸ್ ಎಲ್ಲ ನಾವು ಕೆಲಸ ಎಲ್ಲ ಕೈಯಲ್ಲೇ ಮಾಡಬೇಕು. ಇಫ್ ಯು ವಾಂಟ್ ಟು ಟೇಕ್ ಎನಿಥಿಂಗ್ ವಿ ಶುಡ್ ಟೇಕ್ ಫ್ರಮ್ ಹ್ಯಾಂಡ್. ಬ್ಯಾಕ್ ಏನಾದರೂ ನಾವು ಫಾರ್ ಡ್ರೆಸ್ಸಿಂಗ್ ಆಲ್ಸೋ ದ ಹ್ಯಾಂಡ್ ಈಸ್ ಇಂಪಾರ್ಟೆಂಟ್. ಇದು ಒಂದು ಪ್ಲಸ್ ಬಿಕಾಸ್ ಇಟ್ ರೊಟೇಟ್ಸ್ ಇನ್ 180 degrees. ಮೈನಸ್ ಏನಂದರೆ ದೀಸ್ ಮಸಲ್ಸ್ ವಿಚ್ ಸಪೋರ್ಟ್ ದ ಶೋಲ್ಡರ್ ದೇ ಆರ್ ಮೋರ್ ಪ್ರೋನ್ ಫಾರ್ ಇಂಜುರಿ. ಸೊ ವೇರ್ ಆ್ಯಂಡ್ ಟೈರ್. ಸೊ ಮೇನ್ಲಿ ಸುಪ್ರಾಸ್ಪೈನೇಟಸ್ ಟೇರ್ ಅಂತ ವೆರಿ ಕಾಮನ್ ಶೋಲ್ಡರಲ್ಲಿ. ಆ್ಯಂಡ್ ಇದು ವೇರ್ ಆ್ಯಂಡ್ ಟೇರ್ ಅಂದರೆ ಟೆಂಡಿನೋಪತಿ. ಇದಕ್ಕೆ ಸರ್ಜರಿ ಏನಿರಲ್ಲ, ಎಕ್ಸಸೈಸಸ್ ಮಾತ್ರ ಮಾಡ್ಕೊಂಡು ಮೇಂಟೈನ್ ಮಾಡಿ ಅಂತ. ನೋ ನೀಡ್ ಟು ಬೇರ್ ದ ಪೇನ್. You can get excellent result with the PRP. 1 sitting, 2 sittings or 3 sittings depending on the damage. We give number of sittings of PRP. Joint ಅಲ್ಲಿ ಫ್ರೋಸನ್ ಶೋಲ್ಡರ್, ಡಯಾಬಿಟಿಕ್ಸ್ ಅಲ್ಲಿ, ಸೊ ಎಲ್ಲ ಮೂಮೆಂಟ್ಸ್ ವಿಲ್ ಬಿ ಎಲ್ಲ ಮೂಮೆಂಟ್ಸು ಪೈನ್ಫುಲ್ ಇರುತ್ತೆ ಅವ್ರಿಗೆ. ನಾಟ್ ಈವನ್ ದೆ ಕ್ಯಾನ್ ವೇರ್ ದೇರ್ ರೊಟೀನ್ ಶರ್ಟ್ ಆರ್ ಕೋಮಿಂಗ್ ಹೇರ್, ಬ್ಲೌಸ್ ಹಾಕೊಂಡೆ ತುಂಬ ಕಷ್ಟ ಇರುತ್ತೆ. ನೈಟ್ ನಿದ್ರೆ ಬರಲ್ಲ. ಆ ಕಡೆ ಟಚ್ ಆದರೆ ಸಿವಿಯರ್ ಪೇನ್ ಇರುತ್ತೆ. ದಿ ಕಾಂಟ್ ಈವನ್ ಮೂವ್ ದ ಹ್ಯಾಂಡ್ ಫಾರ್ ಈಟಿಂಗ್ ಆಲ್ಸೋ.
ಸೊ ದಟ್ ಆಲ್ಸೋ ವಿ ಕ್ಯಾನ್ ಡು. ಫಸ್ಟ್ ಸಿಟ್ಟಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಡಿಸೆಕ್ಟ್ ಆಲ್ ದ ಅಡೇಷನ್ಸ್, ಹೈಡ್ರೋಡೈಲಟೇಷನ್ ಮಾಡಿಬಿಟ್ಟು ಅಡೇಷನ್ಸ್ ತಿಕ್ಕೆಂಡ್ ಕ್ಯಾಪ್ಸುಲ್ ಸ್ವಲ್ಪ ರಿಲೀಸ್ ಮಾಡಿಬಿಟ್ಟು ದೆನ್ ವಿ ಡೂ ನಂಬರ್ ಆಫ್ ಸಿಟ್ಟಿಂಗ್ಸ್ ಆಫ್ PRP. ಸೊ ಫಾರ್ ಶೋಲ್ಡರ್ ಆ್ಯಂಡ್ ಆಲ್ಸೋ ಫಾರ್ ದ ಸ್ಪೈನ್ ಡಿಸ್ಕ್ ವೆರಿ ಕಾಮನ್, ಎಲ್ಲರಿಗೂ ಗೊತ್ತಾ. ಡಿಸ್ಕ್ ಇಶ್ಯೂ ಆಲ್ಸೋ ವಿ ಅಡ್ರೆಸ್ ವಿತ್ PRP. ಸ್ಲಿಪ್ ಎಷ್ಟು ಕಾಮನ್. ಅವ್ರಿಗೆ ಮೈಲ್ಡ್ ಇದೆ, ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ರೀ, ನೀವು ಯು ಕ್ಯಾನ್ ಆ್ಯಕ್ಚುಲಿ ಮ್ಯಾನೇಜ್ ವಿತ್ ಫಿಸಿಯೋ ಅಂತ 2 to 3 months ವೆಯ್ಟ್ ಮಾಡಿ. ಕಮ್ಮಿ ಆಗಲಿಲ್ಲ ಅಂದರೆ ಯು ಹ್ಯಾವ್ ಟು ಕನ್ಸಲ್ಟ್ ಎ ಪೈನ್ ಸ್ಪೆಷಲಿಸ್ಟ್. ಯು ಕ್ಯಾನ್ ಗೆಟ್ ರಿಲೀಫ್ ವಿತ್ ಎ ಸ್ಮಾಲ್ ಇಂಜೆಕ್ಷನ್ಸ್. ಆ್ಯಂಡ್ ಫೆಸೆಟ್ ಜಾಯಿಂಟ್ಸ್ ಓಲ್ಡ್ ಏಜಲ್ಲಿ, ಸ್ಯಾಕ್ರೋ ಎಲಿಯಾಕ್ ಜಾಯಿಂಟ್ಸ್ ಪ್ರೆಗ್ನೆನ್ಸಿಯಲ್ಲಿ, ನಾರ್ಮಲ್ ಮಸಲ್ ಪೈನ್ಸ್ ಸಾಫ್ಟ್ವೇರ್ಸ್ ತೊಗೊಳ್ಳಿ. ಏನಿರುತ್ತೆ ಅವ್ರಿಗೆ ಕಂಟಿನ್ಯೂಸ್ ದೇ ವಿಲ್ ಬಿ ಸಿಟ್ಟಿಂಗ್, ದೇ ಡೋಂಟ್ ಈವನ್ ಸಿ ದ ಪೋಸ್ಚರ್. ವರ್ಕ್ ಫ್ರಮ್ ಹೋಮ್, ದೇ ವಿಲ್ ಬಿ ಲೈಯಿಂಗ್ ಆನ್ ದ ಬೆಡ್, ದೇ ವಿಲ್ ಬಿ ಅಂದರೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡಿದೆ ನೋಡ್ಕೊಂಡಲ್ಲ ಅವ್ರ ಕೆಲಸ. ಪೇಯ್ನ್ ಬರೋವಾಗೆ ಪೇಯ್ನ್ ಬಂದಮೇಲೆ ನೋಡ್ತಾರೆ. ಸೊ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಮೈ ಬ್ಯಾಕ್ ಅಂತ. ಸೊ ವಿ ಕ್ಯಾನ್ ಟ್ರೀಟ್ ಆಲ್ ದ ಪೇಷಂಟ್ಸ್ ಆ್ಯಕ್ಚುಲಿ ಆರಾಮ್ ವಿತ್ ಸ್ಮಾಲ್ ಸಿಂಪಲ್ ಇಂಜೆಕ್ಷನ್ಸ್ ಇಂದಾನೆ ವಾಸಿ ಮಾಡ್ಬೋದು. ಮ್ಯಾಮ್, ಐ ಥಿಂಕ್ ಲಾಸ್ಟ್ ಕಪಲ್ ಆಫ್ ಇಯರ್ಸಲ್ಲಿ ಸ್ವಲ್ಪ ಈ ರಿಯಾಕ್ಟಿವ್ ಆರ್ಥರೈಟಿಸ್ನ ಹೆಚ್ಚು ನೋಡ್ತಾ ಇದ್ದೀವಿ ನಾವು. ಅಂದರೆ ಒಂದು ಚಿಕನ್ ಗುನ್ಯಾ ಅಥವಾ ಡೆಂಗ್ಯೂ ಕಾಣಿಸ್ಕೊಂಡ ಮೇಲೆ ಆರ್ಥರೈಟಿಸ್ ಟ್ರಿಗರ್ ಆಗ್ತಾ ಇದೆ ಸಾಕಷ್ಟು ಜನರಿಗೆ. ಸೊ ಒಂದು ಸಲ ನೋವು ಕಾಣಿಸ್ಕೊಂಡ್ರೆ ಒಂದು 6 months to 1 year ಇರುತ್ತೆ ಎಷ್ಟೆಷ್ಟೋ ಜನರಿಗೆ. ಅಂಥವ್ರಿಗೂ ಡಸ್ PRP ವರ್ಕ್? ಡೆಫಿನೆಟ್ಲಿ. ಯೂಶಲಿ ರಿಯಾಕ್ಟಿವ್ ಆರ್ಥರೈಟಿಸ್ ಎಲ್ಲ 3 to 6 months ಇಟ್ ವಿಲ್ ಸೆಟಲ್ ಡೌನ್. ಸೊ ಅದು ಒಬ್ರೊಬ್ರಿಗೆ ಮಾತ್ರ. 20% ಆಫ್ ದ ಪೇಷಂಟ್ಸ್ ಇಟ್ ವಿಲ್ ಆ್ಯಕ್ಚುಲಿ ಟರ್ನ್ ಇಂಟು ಇನ್ಫ್ಲಮೇಟ್ರಿ ಆರ್ಥರೈಟಿಸ್. ಇನ್ಫ್ಲಮೇಟ್ರಿ ಆರ್ಥರೈಟಿಸಲ್ಲಿ ತುಂಬಾ ಬರುತ್ತೆ. ರಿಯಾಕ್ಟಿವ್ ಆರ್ಥರೈಟಿಸ್, ರೊಮೊಟಾಯ್ಡ್ ಆರ್ಥರೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸ್. ಏನಾಗುತ್ತೆ ಅಂದರೆ ಇನ್ಫ್ಲಮೇಷನಿಂದ ಜಾಯಿಂಟನ್ನು ಹಾಳಾಗ್ತಾ ಬರುತ್ತೆ. ಇಟ್ ವಿಲ್ ಸ್ಟಾರ್ಟ್ ಈಟಿಂಗ್ ದ ಕಾರ್ಟಿಲೇಜ್ ಆರ್ ಮೆನಿಸ್ಕೈ ಆರ್ ಲಿಗಮೆಂಟ್ಸ್. ಇದು ಡೆಫಿನೆಟ್ಲಿ PRP ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಆ್ಯಂಡ್ ಆಲ್ಸೋ ಹೀಲಿಂಗ್ ಪ್ರಾಪರ್ಟಿಯಿಂದ ರಿಪೇರು ಸ್ಟಾರ್ಟ್ ಆಗುತ್ತೆ. ದ ಇನ್ಫ್ಲಮೇಷನ್ ಆಲ್ಸೋ ವಿಲ್ ರಿಡ್ಯೂಸ್. ಡೆಫಿನೆಟ್ಲಿ ಇಟ್ ವರ್ಕ್ಸ್ ಫಾರ್ ದೆಮ್ ಆಲ್ಸೋ. ಆ್ಯಂಡ್ ನೋ ಕಾಂಟ್ರಾ ಇಂಡಿಕೇಶನ್ಸ್, ಹಾರ್ಮ್ಫುಲ್ ಏನೂ ಇಲ್ಲ, ಆರಾಮಾಗೆ ಮಾಡ್ಬೋದು. ಬಟ್ ಇನ್ಫ್ಲಮೇಷನ್ ಕಮ್ಮಿ ಆಗೋದಕ್ಕೆ ದೆಲ್ ಬಿ ಫ್ಯೂ ಟ್ಯಾಬ್ಲೆಟ್ಸ್ ಫಾರ್ ದೆಮ್. ಸೊ ಆ ಬ್ಲಡ್ಡಲ್ಲಿ ಇರೋ ಪ್ರಾಬ್ಲಮ್ನ ವಿಲ್ ಕರೆಕ್ಟ್ ವಿತ್ ದ ಆ್ಯಂಟಿ ಇನ್ಫ್ಲಮೇಟ್ರಿ ಮೆಡಿಕೇಶನ್ಸ್. ಓಕೆ. ಆ್ಯಂಡ್ ಕಮಿಂಗ್ ಟು ಸ್ಪೋರ್ಟ್ಸ್ ಇಂಜುರಿ, ಸುಮಾರು ಜನ ಪಾಪ ಸ್ಪೋರ್ಟ್ಸ್ ಇಂಜುರಿಯ ನಂತರ ಅಫ್ಕೋರ್ಸ್ ದೇ ವಾಂಟ್ ಟು ಬೌನ್ಸ್ ಬ್ಯಾಕ್. ಯಾಕಂದರೆ ಆ ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್ ಇರುತ್ತೆ ಅವರಲ್ಲಿ, ಐ ಶುಡ್ ಬೌನ್ಸ್ ಬ್ಯಾಕ್ ಅಂತ. ಬಟ್ ಅವರ ದೇಹದಲ್ಲಿನ ಯಾವುದೇ ಒಂದು ಭಾಗದ ನೋವು ಇಟ್ ವಿಲ್ ನಾಟ್ ಅಲವ್ ದೆಮ್ ಟು ಬೌನ್ಸ್ ಬ್ಯಾಕ್. ಅಂಥವ್ರಿಗೆ what are the best treatments available? So this is a gift for them actually. Sports injuries excellent ಆಗ ವರ್ಕ್ ಆಗುತ್ತೆ. ಸೊ ಈಗ ನೀ ತಗೊಳ್ಳಿ, ಇಫ್ ದೇರ್ ಈಸ್ ಎನ್ ಇನ್ಸ್ಟೆಬಿಲಿಟಿ ದೇ ಶುಡ್ ಅಂಡರ್ಗೋ ಸರ್ಜರಿ. ಇನ್ಸ್ಟೆಬಿಲಿಟಿ ಇಲ್ಲ, ತುಂಬ ಜನ ಏನಾಗುತ್ತೆ, ಇದು ನಥಿಂಗ್ ವಾಸ್ ಎ ಸ್ಮಾಲ್ ಮೈನರ್ ಟೇರ್ ಇದೆ. ಸೊ ನೀವು ಮೈನರ್ ಮೆನಿಸ್ಕೈ ಟೇರ್ ಆರ್ ಮೈನರ್ ಪಾರ್ಷಿಯಲ್ ACL ಟೇರ್ ಆರ್ ಪಾರ್ಷಿಯಲ್ ಲಿಗಮೆಂಟ್ ಟೇರ್, ನೀವು ಎಕ್ಸಸೈಸ್ ಮಾಡ್ಕೊಳ್ಳಿ, ಮೈಂಟೈನ್ ಮಾಡಿ ಅಂತ. ಬಟ್ ವಿತ್ ದ ಪೇನ್ ದೇ ಕಾಂಟ್ ಏಬಲ್ ಟು ಗೋ ಟು ಸ್ಪೋರ್ಟ್ಸ್. ಫಾರ್ ದೆಮ್ ದ PRP ವರ್ಕ್ಸ್ ಎಕ್ಸಲೆಂಟ್ಲಿ. ನಾವು ಎಲ್ಲಿ ಡ್ಯಾಮೇಜ್ ಆಗಿದೆ ಅದು ಕೊಟ್ಟರೆ 1 or 2 sittings ಆಲ್ಮೋಸ್ಟ್ ಕಂಪ್ಲೀಟ್ಲಿ ಹೀಲ್ ಆಗುತ್ತೆ. ಬಟ್ ದ ಎಕ್ಸಸೈಸ್ ವಿಲ್ ಬಿ ಅಗ್ರೆಸಿವ್ ಫಾರ್ ದೆಮ್. ಫಿಸಿಯೋಥೆರಪಿ, ಸೊ ಅವ್ರಿಗೆ ನಮ್ಮ ಪೋಸ್ಟ್ ಟ್ರೀಟ್ಮೆಂಟು ಫಿಸಿಯೋಥೆರಪಿ ಸ್ವಲ್ಪ ಅಗ್ರೆಸಿವ್ ಆಗಿ ಕೊಡ್ತೀವಿ. ವಿತಿನ್ 1 or 2 months depending on the stage they can go back to their sport also. Definitely sports injury ಅವರಿಗೆ this is a gift ಅಂತ ಹೇಳ್ಬೋದು. wherever it is, if it's on shoulder or the knee or the ankle sprains ತುಂಬ ಕಾಮನ್, or back, ಎಲ್ಲ ಕಡೆನೂ ಇದು ಯೂಸ್ ಆಗುತ್ತೆ. PRP does wonders for. ಓಕೆ. ಆ್ಯಂಡ್ ಕೆಲವರಿಗೆ ಕೆಲವೊಂದು ಸರ್ಜರೀಸ್ ಆಗಿರುತ್ತೆ, ಆಗಿ ಎಷ್ಟೋ ವರ್ಷಗಳಾಗಿರುತ್ತೆ, ಬಟ್ ಪ್ರತಿ ವರ್ಷ ಚಳಿಗಾಲದಲ್ಲಿ ನೋವು ವಾಪಸ್ ಬರುತ್ತೆ. ಮತ್ತೆ ಅಂಥದಕ್ಕೆ ಇಸ್ ದೇರ್ ಅ ಪರ್ಮನೆಂಟ್ ಕ್ಯೂರ್? ಸೊ ಈಗ ಪೋಸ್ಟ್ ಸರ್ಜರಿ ತುಂಬ ಪೇಷಂಟ್ ಪೇಯ್ನ್, ಈಗ ನೀ ರೀಪ್ಲೇಸ್ಮೆಂಟ್ ಅವ್ರ ಸ್ಪೈನ್ ಸರ್ಜರಿ ಆದಮೇಲೆ ಅವ್ರಿಗೆ ರಿಲೀಫ್ ಸಿಗಲ್ಲ. ಮತ್ತೆ ನಮ್ಮ ಹತ್ರನೇ ಬರ್ತಾರೆ, ಮೇಡಮ್ ನನಗೆ ಪೇಯ್ನ್ ಕಮ್ಮಿ ಆಗಿಲ್ಲ, ಐ ಆಮ್ ಗೆಟಿಂಗ್ ದ ಸ್ಟಿಲ್ ಪೇಯ್ನ್, ಸೇಮ್ ಪೇಯ್ನ್ ಇದೆ ಅಂತ. ಫಾರ್ ದೋಸ್ ವಿ ಕಾನ್ ಡು PRP. ಈಗ ನೀ ಅಲ್ಲಿ PRP ಡಿಪೆಂಡಿಂಗ್ ಆನ್ ದಿ ಏನಾದರೂ ರೆಸಿಡ್ಯೂಯಲ್ ಏನಾದರೂ ಮಸಲ್ ಲಿಗಮೆಂಟ್ಸಲ್ಲಿ ಏನಾದರೂ ಟೇರ್ ಇದ್ದರೆ ಕೊಡ್ತೀವಿ. ಫಾರ್ ದೆಮ್ ವಿ ಡು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಟು ಕಂಟ್ರೋಲ್ ದ ಪೇಯ್ನ್ ಆ್ಯಂಡ್ ಲೇಟರ್ ವಿ ಮ್ಯಾನೇಜ್ ವಿತ್ ದ ಫಿಸಿಯೋ. ಬ್ಯಾಕಲ್ಲಿ ಅಷ್ಟೇ, ಪೋಸ್ಟು ಸರ್ಜರಿ ಆದಮೇಲೂ ಪೇಯ್ನ್ ಬರ್ತಾ ಇದ್ದರೆ ವಿ ಡು ಎಪಿಡ್ಯೂರಲ್ಸ್ ಆರ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಡಿಪೆಂಡಿಂಗ್ ಆನ್ ಏನ್ಲಿ ಡ್ಯಾಮೇಜ್ ಅಂತ ನೋಡಿಕೊಂಡು ವಿ ಮ್ಯಾನೇಜ್ ದ ಪೇಯ್ನ್ ಆ್ಯಂಡ್ ವಿ ಮ್ಯಾನೇಜ್ ವಿತ್ ದ ಫಿಸಿಯೋ. ಎಕ್ಸಲೆಂಟ್ ಇರುತ್ತೆ ರೀ, ತುಂಬ ಜನ ಬರ್ತಾರೆ ಕಾಮನ್ ಪೇಷಂಟ್ಸ್ ಪೋಸ್ಟ್ ಸರ್ಜರಿ ಆಲ್ಸೋ. ಸೊ ಇಲ್ಲೇನಂದ್ರೆ ಬರೀ PRP ಒಂದೇ ಅಲ್ಲದಿರಾ, ಯಾರ ನೋವು ಯಾವ ಥರದ ನೋವು ಅಂತ ನೀವು ನೋಡಿ ಯು ವಿಲ್ ಡಿಸೈಡ್ ಯಾರಿಗೆ ಯಾವ ಟ್ರೀಟ್ಮೆಂಟ್ ಬೆಸ್ಟ್. ಯಾ. ಸೊ ಇಫ್ ಇಟ್ ಈಸ್ ಅನ್ ಇಂಜುರಿ ಆರ್ ಎ ಡಿಜನರೇಷನ್ ಆರ್ ಡ್ಯಾಮೇಜ್ ಇನ್ ದ ಸಾಫ್ಟ್ ಟಿಶ್ಯೂ ದೆನ್ ವಿ ಡು. ಸೊ ಒಬ್ರೊಬ್ರಿಗೆ ಅದ್ರ ಜೊತೆ ಬೇರೆ ಏನೂ ಬೇಕಾಗುತ್ತೆ. ಡಿಪೆಂಡಿಂಗ್ ಆನ್ ದ ಕಂಡೀಷನ್ ವಿ ಟ್ರೀಟ್, ವಾಟ್ ಈಸ್ ದ ಪ್ರೋಟೋಕಾಲ್ ಫಾರ್ ದೆಮ್ ಅಂತ ಅವ್ರು ಕಸ್ಟಮೈಸ್ ಮಾಡಿಬಿಟ್ಟೆ ಮಾಡ್ತೀವಿ. ನಾಟ್ ಎವ್ರಿ ಒನ್ ಅಂದರೆ 80% ರೀಸನರೇಟಿವ್ ಥೆರಪಿ ಇರುತ್ತೆ, 80% PRP or GFC, 20% ಡಿಫ್ರೆನ್ಸ್ ಇರುತ್ತೆ.
ಓಕೆ ಓಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ಆಬ್ವಿಯಸ್ಲಿ ಪೀಪಲ್ ವುಡ್ ವಾಂಟ್ ಟು ನೋ ಇನ್ಶೂರೆನ್ಸಲ್ಲಿ ಇದು ಕವರ್ ಆಗುತ್ತಾ ಅಂತ. ಸೊ ಇನ್ಶೂರೆನ್ಸಸ್ ದಿಸ್ ಇಸ್ ಎ ನ್ಯೂ ಟ್ರೀಟ್ಮೆಂಟ್, ಕ್ಲೇಮ್ ರೀಇಂಬರ್ಸ್ಮೆಂಟ್ ಬರುತ್ತೆ ಅವ್ರಿಗೆ. ಓಕೆ. ಸೊ ಗೌರ್ಮೆಂಟ್ ಬರಲ್ಲ, ಬಟ್ ಮೋಸ್ಟ್ ಆಫ್ ದ 80 to 90% ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನೀಸ್ ದೇ ಆರ್ ಗಿವಿಂಗ್ ದ ರೀಇಂಬರ್ಸ್ಮೆಂಟ್, ದೇ ಕ್ಯಾನ್ ಕ್ಲೈಮ್ ಆ್ಯಕ್ಚುಲಿ. ಓಕೆ. ಸೊ ಎನಿವೇ ವಿತಿನ್ 6 months ವಿ ಆರ್ ಟ್ರೈಯಿಂಗ್ ಫಾರ್ ಕ್ಯಾಶ್ಲೆಸ್ ಆಲ್ಸೋ. ವಿ ಆರ್ ಪ್ಲಾನಿಂಗ್ ದಟ್, ಅದು ಇಟ್ಸ್ ಇನ್ ದ ಪ್ರಾಸೆಸ್. ಐ ಥಿಂಕ್ ಇದು ಬಿಗ್ಗೆಸ್ಟ್ ಗಿಫ್ಟ್ ಆಗುತ್ತೆ. ಸೊ ನೀವು ನಿಮ್ಮದು ಯಾವ ಇನ್ಶೂರೆನ್ಸು ನಿಮ್ಮ ಇನ್ಶೂರೆನ್ಸ್ ಏಜೆಂಟ್ ಹತ್ರ ಅಥವಾ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಚೆಕ್ ಮಾಡಬಹುದು, ಕವರ್ ಆಗುತ್ತೆ ಅಂತಿದ್ದ ಹಾಗೆ ಬಂದು ನೀವು ಆ ಪೇಯ್ನಿಂದ ಒಂದು ಪರ್ಮನೆಂಟ್ ರಿಲೀಫ್ನ ಪಡ್ಕೋಬಹುದು. ಆ್ಯಂಡ್ ಆ್ಯಸ್ ಮೇಡಮ್ ಸಜೆಸ್ಟೆಡ್ ಕಮಿಂಗ್ ಮಂತ್ಸಲ್ಲಿ ಕ್ಯಾಶ್ಲೆಸ್ಗೆ ಕೂಡ ಟ್ರೈ ಮಾಡ್ತಿದ್ದೀರಾ ಅಂತ ಏನು ಹೇಳಿದ್ರಿ, ವಿಚ್ ಇಸ್ ಅಮೇಝಿಂಗ್ ಮ್ಯಾಮ್. ಹಾರ್ಟ್ ಆಫ್ ದ ಸಿಟಿ ನಮ್ಮ ಬೆಂಗಳೂರಲ್ಲಿ ಇಂಥ ಒಂದು ರಿಸಲ್ಟ್ನ ಕೊಡುವಂಥ ಸೆಂಟರ್ ಇದೆ ಅನ್ನೋದು ಎಲ್ಲರಿಗೂ ಇಟ್ ಇಸ್ ಒಂಥರ ನೀಡ್ ಆಫ್ ದ ಆರ್ ಥರ. ಬಿಕಾಸ್ ನಾವು ಆಗಲೇ ಮಾತಾಡಿದ ಹಾಗೆ ಪ್ರತಿಯೊಂದು ಮನೇಲೂ ಕ್ರಾನಿಕ್ ಪೇನ್ ಇಂದ ಬಳಲ್ತಾ ಇರೋ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಡೆಫಿನೆಟ್ಲಿ. ಮುಂಚೆ ತರ ಓಲ್ಡ್ ಪೇಷಂಟ್ಸ್ ಅಲ್ಲ, ಯಂಗ್ಸ್ಟರ್ಸ್ ಎಲ್ಲನೇ ಸ್ಟಾರ್ಟ್ ಆಗ್ತಾ ಇದೆ 30-40 ಇಂದಾನೆ, ಬಿಕಾಸ್ ಆಫ್ ಲೈಫ್ ಸ್ಟೈಲ್, ಫುಡ್, ಒಬೆಸಿಟಿ, ಸೋ ಮೆನಿ ರೀಸನ್ಸ್. ಹೌದು. ಆ್ಯಂಡ್ ಇದು ಇಟ್ ಇಸ್ ನಾಟ್ ಇವನ್ ಲೈಕ್ ಮೆಡಿಸಿನ್ ತಗೋಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಸರ್ಜರಿ ಮಾಡಿಸ್ಕೋಬೇಕು. ನಮ್ಮದೇ ದೇಹದ ರಕ್ತ, ಅದರಲ್ಲಿನ ಪ್ಲೇಟ್ಲೆಟ್ಸ್ ಇಂದ ನಮ್ಮ ದೇಹದ ನೋವಿರುವಂಥ ಜಾಗವನ್ನು ಟ್ರೀಟ್ ಮಾಡೋದು ಅಂದರೆ ಆಬ್ವಿಯಸ್ಲಿ ಆರಾಮಾಗಿ ನಾವು ಟ್ರಸ್ಟ್ ಮಾಡಬಹುದು. ವಿ ಕ್ಯಾನ್ ಟ್ರಸ್ಟ್ ಅವರ್ ಬಾಡಿ ಆ್ಯಂಡ್ ಅವರ್ ಬ್ಲಡ್. ಸೊ ಇಷ್ಟೆಲ್ಲ ಕೇಳಾದ್ಮೇಲೆ ಅಬೌಟ್ PRP ಥೆರಪಿ ಒಂದು ಪ್ರೊಸೀಜರ್ನ ಲೈವ್ ಆಗಿ ನೋಡ್ಬೋದಾ ಅಂತ ಕೇಳಿದೆ ಡಾಕ್ಟರ್ ವಿದ್ಯಾ ಭಂಡಾರ್ ಅವ್ರನ್ನ. ಥ್ಯಾಂಕ್ಫುಲಿ ಶಿ ಒಬ್ಲೈಜ್ಡ್. ಆ್ಯಂಡ್ ಇವಾಗ ಒಂದು ಲೈವ್ ಆಗಿ ಪ್ರೊಸೀಜರ್ ಹೇಗೆ ನಡೆಯುತ್ತೆ, ಪೇನ್ ರಿಲೀಫ್ ಟ್ರೀಟ್ಮೆಂಟ್, PRP ಟ್ರೀಟ್ಮೆಂಟ್, ಈ ಥೆರಪಿಯ 2ನೇ ಸಿಟ್ಟಿಂಗ್ ಆಗಿದೆ, 3ನೇ ಸಿಟ್ಟಿಂಗ್ಗೆ ಪೇಷಂಟ್ ಬಂದಿದ್ದಾರೆ. ಬನ್ನಿ OT ಒಳಗೆ ಹೋಗೋಣ. ಹೇಗೆ ಎಷ್ಟು ಸಿಂಪಲ್ ಆಗಿದೆ ಈ ಪ್ರೊಸೀಜರ್ ಅನ್ನೋದನ್ನು ನಾವು ಲೈವ್ ಆಗಿ ನೋಡೋಣ. ಹೌ ಇಟ್ ಈಸ್ ಅಂತ. ಸೊ ಸ್ವಲ್ಪ ಏನಾದರೂ ಫ್ಲೂಯಿಡ್ ಇದೆಯಾ, ಇನ್ನೂ ಇನ್ಫ್ಲಮೇಷನ್ ಇದೆಯಾ ಅಂತ ಒಂದು ಸ್ಕ್ರೀನ್ ಮಾಡ್ಕೊತೀವಿ. ಆ್ಯಂಡ್ ಹೌ ಈಸ್ ದ ನೀ ಕಾರ್ಟಿಲೇಜ್ ಎಲ್ಲ ಒಂದು ಸರ್ ಅಲ್ಟ್ರಾಸೌಂಡ್ ಸ್ಕ್ರೀನ್ ಮಾಡಿಕೊಂಡು ಸೊ ಯೂಶ್ವಲಿ ಆಫ್ಟರ್ PRP ಒಂದು 2 days ಹೆವಿನೆಸ್ ಇರುತ್ತೆ. ಸೊ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಆರಾಮಾಗಿ ಓಡಾಡ್ತಿದ್ದೀರಾ? ಆರಾಮಾಗಿ ಓಡಾಡ್ತೀನಿ. ಇನ್ನೊಂದು 2 ಸಿಟ್ಟಿಂಗ್ ಆದ್ಮೇಲೆ ಓಡ್ಬೋದು. ಇನ್ನು ಒಂದೈತಿ ಮೇಡಮ್, ಈ ಸಾರಿ ಇದಾದ್ಮೇಲೆ ಇನ್ನೊಂದು, ಇದು 3ನೇದು. ಇದು ನಾವು ಪ್ಲೇಟ್ಲೆಟ್ಸ್ ಎಲ್ಲ ಅವ್ರಿಂದ ಒಂದು 12 ml ಬ್ಲಡ್ ತೊಗೊಂಡು, ಸೊ ವಿ ಸಪ್ರೇಟ್ ದಿಸ್ ಪ್ಲೇಟ್ಲೆಟ್ಸ್ ಆ್ಯಂಡ್ ಇದು ಆ್ಯಕ್ಚುಲಿ GFC ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಇದು. ಸೊ ವಿ ಸಪ್ರೇಟೆಡ್. ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದೀರಾ ನೀವು, ಟೀಮ್ ಆಫ್ ಡಾಕ್ಟರ್ಸ್ ಆಟ್ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್. ಇದು ಹೀಗೆ ಮುಂದುವರಿಲಿ ಮ್ಯಾಮ್. ಆ್ಯಂಡ್ ನನ್ನ ಕಡೆಯಿಂದಾನೇ ಒಂದಷ್ಟು ರೆಫರೆನ್ಸಸ್ ಇದೆ, ಸಾಕಷ್ಟು ಕ್ರಾನಿಕ್ ಪೇನಿಂದ ಬಳಲ್ತಾ ಇರೋರು. ಆ್ಯಂಡ್ ಐಮ್ ಶ್ಯೂರ್ ಈ ವಿಡಿಯೋ ನೋಡೋರ್ಗೂ ಇದು ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಅವರ ಲವ್ಡ್ ಒನ್ಸ್ಗೆ, ನಿಯರ್ ಆ್ಯಂಡ್ ಡಿಯರ್ ಒನ್ಸ್ಗೆ ಅವ್ರನ್ನ ಕಳಿಸಿ ಅವರೆಲ್ಲರೂ ನೋವಿಲ್ಲದ ದಿನಗಳನ್ನು ನೋಡೋ ಹಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.